ಕೆಸರಿನಲ್ಲಿ ಸಲಗವನು ಹಿಡಿಯುವನು ನೀನು, ಹೆಳವನನು ಗಿರಿಯ ತುದಿಗೊಯ್ಯುವನು ನೀನು, ಹಲವರಿಗೆ ಬ್ರಹ್ಮ ಪದವಿತ್ತು ಹಲವರನು ಭವಜಲಧಿ ಸುಳಿಯೊಳಗೆ ಎಸೆಯುವನು ನೀನು, ಎಲ್ಲವೂ ನಿನ್ನಿಚ್ಛೆಯಂತೆ ನಡೆದಿರಲು ನೀನೆ ಭವಸಾಗರವ ದಾಟಿಸುವ ಹಡಗು, ನೀನು ಚಾಲಕ ಶಕ್ತಿ ನಾನೊಂದು ಯಂತ್ರ, ನಾನೊಂದು ಬರಿಯ ಮನೆ ನೀನದರ ಮಂತ್ರ, ರಥವೊಂದು ನಾನಾಗೆ ನೀನದರ ರಥಿಕ, ರಥವೊಂದು ನಾನಾಗೆ ನೀನದರ ರಥಿಕ, ನೀ ನಡೆಸೆ ನಾನಡೆವೆ ನಿನ್ನದಿ ಲೋಕ, ಎಲ್ಲವೂ ನಿನ್ನಿಚ್ಛೆಯಂತೆ ನಡೆದಿರಲು ನೀನೆ ಭವಸಾಗರವ ದಾಟಿಸುವ ಹಡಗು, ನಿನ್ನಿಚ್ಛೆಯನು ನೀನು ಪೂರೈಸುತ್ತಿರಲು ತಮ್ಮ ಗೈಮೆಯಿದೆಂದು ತಿಳಿವರಿ ಜನರು, ಎಲ್ಲವೂ ನಿನ್ನಿಚ್ಛೆಯಂತೆ ನಡೆದಿರಲು ನೀನೆ ಭವಸಾಗರವ ದಾಟಿಸುವ ಹಡಗು. ಆನಂದಮಾನಂದಕರಂ ಪ್ರಸನ್ನಂ ಜ್ಞಾನಸ್ವರೂಪಂ ನಿಜಬೋಧಯುಕ್ತಂ ಯೋಗೀಂದ್ರಮೀಡ್ಯಂ ಭವರೋಗವೈದ್ಯಂ ಶ್ರೀಮತ್ಪರಂ ಬ್ರಹ್ಮಗುರುಂ ಸ್ಮರಾಮಿ, ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ, ಸರ್ವೋಪನಿಷದೋ ಗಾವಃ ದೋಗ್ಧಾ ಗೋಪಾಲನಂದನಃ, ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಎಲ್ಲೆಲ್ಲೂ ತಾನೇ ತಾನಾಗಿ ತುಂಬಿ ಬೆಳಗುವ ಪರಂಜ್ಯೋತಿ ರೂಪವಾದ ಗುರುತತ್ವಕ್ಕೆ ನಮೋ ನಮಃ. ಹೃದಯ ವೇದಿಕೆಯಲ್ಲಿ ಜ್ಞಾನವಿಜ್ಞಾನ ತೃಪ್ತಾತ್ಮರಾಗಿ ಬೆಳಗುತ್ತಿರುವ ಶ್ರೀರಂಗ ವಿಜಯಲಕ್ಷ್ಮೀ ಸದ್ಗುರು ದಂಪತಿಗಳ ಪವಿತ್ರ ಪದಪದ್ಮಗಳಿಗೆ ಹಾರ್ದವಾದ ಪ್ರಣತಿಗಳು. ಎಲ್ಲ ಸಹೃದಯರಾದ ಜಿಜ್ಞಾಸುಗಳಿಗೂ ಹಾರ್ದಿಕವಾದ ನಮನಗಳು. ಭಗವದ್ಗೀತಾ ಪ್ರವಚನ ಮಾಲಿಕೆಯ 97ನೆಯ ಕುಸುಮವನ್ನು ಜಗದ್ಗುರುವಾದ ಶ್ರೀಕೃಷ್ಣ ಪ್ರಭುವಿನ ಪದಪದ್ಮಗಳಲ್ಲಿ ಅರ್ಪಿಸುವುದಕ್ಕೆ ಉದ್ಯುಕ್ತನಾಗಿದ್ದೇನೆ. ಭಗವದ್ಗೀತೆಯ 7ನೇ ಅಧ್ಯಾಯದ 18ನೇ ಶ್ಲೋಕದಿಂದ ಮುಂದುವರೆದ ಭಾಗ. ಈ ಹಿಂದಿನ ಪ್ರವಚನದಲ್ಲಿ
4 ಜನ ಶ್ರೀಕೃಷ್ಣ ಪ್ರಭುವನ್ನು ಭಜಿಸಲು ಬಯಸುತ್ತಾರೆ. ಆರ್ತನಾದವನು, ಜಿಜ್ಞಾಸುವು, ಅರ್ಥಾರ್ಥಿಯು ಮತ್ತು ಜ್ಞಾನಿಯು ಎಂಬುದಾಗಿ. ಅವರಲ್ಲಿ ಜ್ಞಾನಿಯಾದವನು ಏಕಭಕ್ತಿ, ಏಕನಿಷ್ಠೆಯಿಂದ ಕೂಡಿದವನು. ಅವನ ಜೀವನದ ಒಂದೇ ಒಂದು ಗುರಿ ಪರತತ್ವ ಸ್ವರೂಪವಾದಂತಹ ಶ್ರೀಕೃಷ್ಣ ಪ್ರಭು. ಹಾಗೆ ಯಾರು ಇರುವವನೋ ಅಂತಹ ಜ್ಞಾನಿ ಸರ್ವಶ್ರೇಷ್ಠ. ಆ ಜ್ಞಾನಿ ಆತ್ಮೈವ ಮೇ ಮತಂ, ನನ್ನ ಸ್ವರೂಪವೇ ಆಗಿದ್ದಾನೆ. ಅಂದರೆ ಅತ್ಯಂತ ಪ್ರಿಯತಮನಾಗಿದ್ದಾನೆ ಅನ್ನೋ ರೀತಿಯಾದಂಥ ವಿಷಯವನ್ನು ಶ್ರೀಕೃಷ್ಣ ಪ್ರಭು ಅರ್ಜುನನಿಗೆ ಆದೇಶಿಸುತ್ತಿರುವಂಥ ಒಂದು ಸಂದರ್ಭ. ಉದಾರ ಸರ್ವ ಏವೈತೆ ಜ್ಞಾನಿ ತ್ವಾತ್ಮೈವ ಮೇ ಮತಂ ಆಸ್ಥಿತಸ್ಸ ಹಿ ಯುಕ್ತಾತ್ಮ ಮಾಮೇವ ಅನುತ್ತಮಾಂ ಗತಿಂ. ಏತೇ ಸರ್ವೇ, ಈ 4 ಜನಗಳೂ ಸಹ ಉದಾರಾಹ ಏವ, ಉದಾರರೇ, ಉತ್ಕೃಷ್ಟರೇ, ಶ್ರೇಷ್ಠರೇ ಆಗಿರುತ್ತಾರೆ. ಆದರೆ ಜ್ಞಾನಿಯು ಮೇ, ನನಗೆ ಆತ್ಮ ಏವ ಮತಂ, ಆತ್ಮಸ್ವರೂಪನೇ ಆಗಿದ್ದಾನೆ ಎಂಬುದಾಗಿ ಮತವು. ಏಕೆಂದರೆ ಸಹ ಅವನು ಯುಕ್ತಾತ್ಮ, ಸದಾ ಕಾಲದಲ್ಲೂ ತನ್ನೊಳಗೆ ಬೆಳಗುವ ಬೆಳಕಿನ ಜೊತೆಗೆ ಯುಕ್ತನಾಗಿರುತ್ತಾನೆ, ಬೆಸೆದಿರುತ್ತಾನೆ. ಉತ್ತಮಾಂ ಗತಿಂ, ಉತ್ತಮ ಗತಿಯಾದ ಮಾಮೇವ, ನನ್ನನ್ನೇ ಆಸ್ಥಿತಃ, ಎಲ್ಲ ರೀತಿಯಿಂದಲೂ ಅವಲಂಬಿಸಿರುವವನಾಗ್ತಾನೆ, ಆಶ್ರಯಿಸಿದವನಾಗಿರ್ತಾನೆ. ಇದು ಸಾಕ್ಷಾತ್ ಅರ್ಥ. ಅಲ್ಲಿರುವ ಕೆಲವು ಪದಗಳನ್ನು ಪರಿಚಯ ಮಾಡಿಕೊಳ್ಳೋಣ. 4 ಜನರು ಸಹ ಉದಾರರು ಅಂತ. ಲೋಕದಲ್ಲಿ ಉದಾರ ಅನ್ನೋ ಶಬ್ದವನ್ನು ತನ್ನವರು ಪರರು ಎಂಬ ಭೇದವನ್ನು ಇಟ್ಕೊಳ್ಳದೆ ಜೀವನ ಮಾಡ್ತಾ ಇರುವಂತಹ ವ್ಯಕ್ತಿಗಳನ್ನು ಕುರಿತು ಬಳಸುವಂತಹದ್ದುಂಟು. ವಸುಧೈವ ಕುಟುಂಬಕಂ ಅಯಂ ನಿಜಃ ಪರೋವೇತಿ ಗಣನಾ ಲಘುಚೇತಸಾಂ. ಇವನು ನನ್ನವನು, ಇವನು ಪರನು ಎಂಬ ಚಿಂತನೆ ಲಘುಚೇತಸಾಂ, ಸಾಮಾನ್ಯ ಬುದ್ಧಿ ಇದ್ದವರಿಗೆ ಮಾತ್ರ. ಉದಾರ ಚರಿತಾನ ಅಂತೂ, ಉದಾರವಾದ ನಡವಳಿಕೆ ಇದ್ದವರಿಗೆ ವಸುಧೈವ ಕುಟುಂಬಕಂ, ಇಡೀ ಈ ಭೂಮಂಡಲವೇ ಒಂದು ಮನೆ ಇದ್ದರೆ ಅವರಿಗೆ. ಅಂದರೆ ಸಂಕುಚಿತ ಸ್ವಭಾವ ಅಂತ ಒಂದು, ಉದಾರ ಸ್ವಭಾವ ಅಂತ ಒಂದು, ಎರಡು. ಸಂಕುಚಿತ ಸ್ವಭಾವದವನು ಇವನು ನನಗೆ ಸೇರಿದವನು, ಈ ವಸ್ತು ನನಗೆ ಸೇರಿದ್ದು, ಹೀಗೆ ತಾನು ತನ್ನದು ಅನ್ನುವ ಚೌಕಟ್ಟಿನಲ್ಲೇ ಎಲ್ಲವನ್ನೂ ಆಲೋಚನೆ ಮಾಡ್ತಾನೆ. ಉದಾರನಾದವನು ಹಾಗಿರೋಲ್ಲ. ಅವನ ದೃಷ್ಟಿ ತುಂಬ ವ್ಯಾಪಕವಾಗಿರುತ್ತೆ. ಈ 4 ಜನರು ಉದಾರರು ಅಂದರೆ ವ್ಯಾಪಕವಾದಂಥ ಒಂದು ನೋಟವುಳ್ಳವರು. ಇವರಷ್ಟು ಜನ ಶ್ರೇಷ್ಠರಾದವರೇ. ಅಂದರೆ ಬೇರೆ ಉಳಿದವರಿಗಿಂತ ಇವರು 4 ಜನದಲ್ಲಿ ಒಂದು ಹಿರಿತನ ಇದೆ ಅಂತ ಅರ್ಥ. ಕಾರಣ ಏನು ಅಂತ ಕೇಳಿದರೆ, ಈ 4 ಜನಗಳು ಕಾರಣ ಏನೇ ಇರಲಿ ಭಗವಂತನನ್ನು ಬಯಸ್ತಾ ಇದ್ದಾರೆ, ಭಗವಂತನಿಗೆ ಅಭಿಮುಖವಾಗಿದ್ದಾರೆ. ಆರ್ತ ಜೀವನದ ಕ್ಲೇಶಗಳನ್ನು
ಎದುರಿಸಲಾರದೆ ನನಗೆ ಭಗವಂತ ಬೇಕು, ಅವನು ನನ್ನನ್ನು ಕಾಪಾಡ್ತಾನೆ ಎಂಬ ತೀರ್ಮಾನಕ್ಕೆ ಬಂದಿದ್ದಾನೆ. ಅವನು ಭಗವಂತನ ಜೊತೆಗೆ ಒಂದು ಸಂಬಂಧ ಬಂದಿದೆ. ಅವನು ಜಿಜ್ಞಾಸುಹು, ಸೃಷ್ಟಿಯ ಮೂಲದಲ್ಲಿ ಬೆಳೀತಾ ಇರೋ ತತ್ವ ಏನದು, ಏನೋ ಒಂದು ಸಚ್ಚಿದಾನಂದ ರೂಪವಾದ ತತ್ವ ಇದೆ ಅಂತ ಕೇಳಿದ್ದೇನೆ. ಆದರೆ ಅದೇನು ಅಂತ ಅರ್ಥ ಮಾಡ್ಕೋಬೇಕು, ನಾನು ತಿಳಿಬೇಕು ಅಂತ ಆಸೆ ಇದೆ ನನಗೆ ಅಂತಂದರೆ ಅವನಿಗೆ ಪರತತ್ವದ ಜೊತೆಗೆ ಒಂದು ಬೆಸುಗೆ ಒಂದು ರೀತಿಯಲ್ಲಿ ಏರ್ಪಟ್ಟಿದೆ ಅಂತ ಅರ್ಥ. ಇನ್ನು ಅರ್ಥಾರ್ಥಿ ನಾನಾ ವಿಧವಾದ ಸಂಪತ್ತು ಬೇಕು ಅಂತ ಬಯಸ್ತಾನೆ. ಸಂಪತ್ತು ಸಿಕ್ಕಬೇಕಾದ್ರೆ ನನ್ನ ಪಾಪ ತೊಳೆದು ಹೋಗಬೇಕು. ಪಾಪ ತೊಳೆದು ಹೋಗಬೇಕಾದ್ರೆ ಭಗವಂತನೇ ಅದನ್ನು ತೊಳ್ಕೊಡ್ಬೇಕು. ಅದರಿಂದ ಭಗವಂತನನ್ನು ಭದ್ರವಾಗಿ ಅವಲಂಬಿಸ್ತೇನೆ ಎಂಬ ನಿರ್ಣಯಕ್ಕೆ ಬಂದಿದ್ದಾನೆ ಅವನು. ಹಾಗಿರೋದ್ರಿಂದ ಅವನಿಗೂ ಭಗವಂತನ ಒಂದು ಸಂಬಂಧ ಬಂತು ಅಂತ ಅರ್ಥ. ಭಗವಂತನ ಸಂಬಂಧ ಬಂತು ಅಂದರೆ ಎಲ್ಲೆಲ್ಲೂ ತುಂಬಿರುವ ಒಂದು ಬೆಳಕಿನ ಜೊತೆಗೆ, ಸಚ್ಚಿದಾನಂದ ಸ್ವರೂಪವಾದ ತತ್ವದ ಜೊತೆಗೆ ಒಂದು ಸಂಬಂಧ ಬಂತು ಅಂತ ಅರ್ಥ. ಆ ತತ್ವ ಎಲ್ಲೆಲ್ಲೂ ತುಂಬಿರೋದಾದ್ದರಿಂದ ಅದ್ರ ಜೊತೆಗೆ ಸಂಬಂಧವನ್ನು ಬೆಳೆಸ್ಕೊಂಡಂಥ ಈ ವ್ಯಕ್ತಿಗಳು ಸಹ ಉದಾರರೇ, ಶ್ರೇಷ್ಠರಾದವರೇ. ಉಳಿದವರಲ್ಲಿ ಬೇಕಾದಷ್ಟು ಸದ್ಗುಣಗಳು ಇರ್ಬೋದು. ಎಷ್ಟೇ ಸದ್ಗುಣಗಳಿದ್ದರೂ ಆ ಸದ್ಗುಣ ಎಲ್ಲಕ್ಕೂ ಬೇರಿನಂತೆ ಇರುವಂತಹ ಪರಮಾತ್ಮನ ಜೊತೆಗೆ ಬೆಸಿಗೆ ಇಲ್ಲದೆ ಇರೋದ್ರಿಂದ ಅವರ ಸದ್ಗುಣಗಳು ಇವತ್ತಲ್ಲ ನಾಳೆ ಬಾಡಿ ಹೋಗೋದಕ್ಕೆ ಅವಕಾಶ ಇದೆ. ತುಂಬ ಹೂವಾಗಿದೆ ವೃಕ್ಷದಲ್ಲಿ, ಆದರೆ ಆ ವೃಕ್ಷ ಬೇರಿನ ಜೊತೆಗೆ ಸಂಬಂಧ ಕಳ್ಕೊಂಡಿದೆ ಅಂದರೆ ಆ ಹೂಗಳು ಇನ್ನು ಹೆಚ್ಚೊತ್ತಿರೋಲ್ಲ, ಸ್ವಲ್ಪ ಹೊತ್ತಿನಲ್ಲೇ ಬಾಡಿ ಹೋಗುತ್ತೆ. ಅದೇ ಬೇರಿನ ಜೊತೆಗೆ ಸಂಬಂಧ ಇಟ್ಕೊಂಡಿದೆ ಅಂತಾದರೆ ಹೊಸ ಹೊಸ ಹೂಗಳು ಬೆಳೀತಾ ಹೋಗುತ್ತೆ, ಸಮೃದ್ಧಿ ಎದ್ದು ತೋರುತ್ತೆ, ಹೀಗಾಗ್ತಾ ಹೋಗುತ್ತೆ. ಆದ್ದರಿಂದ ಜೀವನದ ಬೇರಾದಂಥ ಭಗವಂತನ ಜೊತೆಗೆ ಯಾವುದೋ ಒಂದು ಕಾರಣದಿಂದ ಸಂಬಂಧ ಇಟ್ಕೊಂಡವರು ಅಂತಾದರೆ ಅವರು ಅತ್ಯಂತ ಶ್ರೇಷ್ಠರಾದವರು. ಜ್ಞಾನೀತು ಆತ್ಮೈವ. ಇನ್ನು ಈ 4 ಜನಗಳ ಪೈಕಿ ಒಬ್ಬ ಜ್ಞಾನಿ. ಆ ಜ್ಞಾನಿಯು ಆತ್ಮೈವ ಅಂದರೆ ನಾನೇ ಆಗಿದ್ದೇನೆ ಅಂತ ಅರ್ಥ. ಜ್ಞಾನಿಯು ನಾನೇ ಆಗಿದ್ದೇನೆ ಅಂದರೆ ಹೊರಗಡೆಯಿಂದ ಯೋಚನೆ ಮಾಡಿದಾಗ ಭಕ್ತನೇ, ಭಗವಂತನೇ, ಇಬ್ಬರೂ ಒಂದಾಗೋಕ್ಕೆ ಸಾಧ್ಯವೇ ಅಂತ ಪ್ರಶ್ನೆ ಬರುತ್ತೆ. ಬಾಯಿನಲ್ಲಿ ಹಾಗೆ ಹೇಳ್ಬೋದು, ನಾನು ಅವನು ಒಂದೇ ಅಂತ ಲೋಕದಲ್ಲಿ ಹೇಳೋದುಂಟು. ಆದರೆ ಅದು ಪೂರ್ತಿ ಯಥಾರ್ಥವಾಗಿ ಒಂದು ಅಂತ ಕರ್ಕೊಳ್ಳೋದಕ್ಕೆ ಬೇಕಾಗುವಂಥ ಸ್ಥಿತಿಲಿದೆಯೋ ಅಥವಾ ಎರಡಾಗೇ ಇದೆ, ಯಾವುದೋ ಒಂದು ಬೆಸಿಗೆ ಅಷ್ಟು ಮಾತ್ರ ಇದೆಯೋ, ಹೀಗೆ ಆಲೋಚನೆ ಮಾಡಿದ್ರೆ ಪೂರ್ತಿ ಒಂದು ಅಂತ ಹೇಳೋದಕ್ಕೆ ಬೇಕಾಗೋ ವಿಷಯ ಇರೋಲ್ಲ. ಭಕ್ತನಿಗೊಂದು ಬೇರೆ ಶರೀರ ಇದೆ, ಇಂದ್ರಿಯ ಮನಸ್ಸು ಬುದ್ಧಿ ಎಲ್ಲ ಇದೆ, ಅಲ್ಲೊಬ್ಬ ಜೀವ ಇದ್ದಾನೆ. ಭಗವಂತ ಜ್ಯೋತಿರ್ಮಯವಾಗಿ ಶರೀರವನ್ನು ಸಂಕಲ್ಪಪೂರ್ವಕವಾಗಿ ಧಾರಣೆ ಮಾಡ್ಕೊಂಬನ್ಯಾನೇ ಹೊರತು ಪುಣ್ಯಪಾಪಗಳ ಕಾರಣದಿಂದ ಅನಿವಾರ್ಯವಾಗಿ ಪಡೆದ ದೇಹ ಅಲ್ಲ. ಪ್ರಕೃತಿಯ ಮೇಲೆ ಆಧಿಪತ್ಯ ಇಟ್ಕೊಂಡವನು ಭಗವಂತ. ಹೀಗಿರುವಾಗ ಯಾರೋ ಒಬ್ಬ ಸಾಧಕನಾಗಿ ಜ್ಞಾನಿಯಾಗಿ ಹೋದ ಅಂತ ಆದ ಮಾತ್ರಕ್ಕೆ ಅವನನ್ನು, ಪರಮಾತ್ಮನನ್ನು ಇಬ್ಬರನ್ನು ಒಂದು ಅಂತ ಹೇಳೋಕ್ಕಾಗತ್ತೆ ಅಂತ ಒಂದು ಪ್ರಶ್ನೆ ಹುಟ್ಟುತ್ತೆ. ಆವಾಗ ಅಭಿಪ್ರಾಯ ಏನು ಅಂತ ತಗೋಬೇಕಾಗತ್ತೆ. ಲೋಕದಲ್ಲಿ ದೇವಿಯ ಸುಂದರವಾದ ಮುಖವನ್ನು ವರ್ಣಿಸುವಾಗ ಮುಖಂ ಚಂದ್ರಹ ಅಂತ ವರ್ಣಿಸುವಂಥದ್ದುಂಟು. ಮುಖವು ಚಂದ್ರನೇ ಆಗಿದೆ ಅಂತ. ಮುಖವು ಚಂದ್ರನೇ ಆಗಿದೆ ಅಂದರೆ ಮುಖ ಬೇರೆ ಅಲ್ಲ, ಚಂದ್ರ ಬೇರೆ ಅಲ್ಲ, ಎರಡೂ ಒಂದು ಅಂತ ಅರ್ಥ. ಅಭಿನ್ನ ಎರಡು ಅಂತ ಅರ್ಥ ಆಗುತ್ತೆ. ಆದರೆ ಹಾಗಿರೋದು ಉಂಟಾ ಲೋಕದಲ್ಲಿ? ಇಲ್ಲ. ಯಾಕೆ ಅಂದರೆ ಮುಖ ಅಂತಂದರೆ ಅದರಲ್ಲಿ ಕೆಲವು ಇಂದ್ರಿಯಗಳು ಎದ್ದು ತೋರ್ತಾ ಇವೆ. ಅದು ಚಂದ್ರನ ಹಾಗೆ ಏನೋ ಒಂದು ಸಮಮಟ್ಟವಾಗಿ ಪೂರ್ತಿ ವೃತ್ತವಾಗಿ ಇರುವಂಥದ್ದಲ್ಲ ಮುಖ ಅನ್ನೋದು. ಹಾಗಿದ್ದಾಗ ಮುಖವು ಚಂದ್ರನೇ ಅಂತ ಹೇಳಿದ್ರೆ
ಅಲ್ಲಿ ಏನು ಆಶಯ ಅಂತ ಕೇಳಿದ್ರೆ, ಚಂದ್ರ ಹೇಗೆ ಅತಿಶಯವಾದ ಆಹ್ಲಾದವನ್ನು ನಮಗೆಲ್ಲ ತಂದುಕೊಡ್ತಾ ಇದ್ದಾನೋ, ಆನಂದವನ್ನು ತಂದುಕೊಡ್ತಾ ಇದ್ದಾನೋ, ಅದೇ ರೀತಿಯಾಗಿ ಈ ಮುಖವು ಅಷ್ಟೊಂದು ಆಹ್ಲಾದವನ್ನು ತಂದುಕೊಡ್ತಾ ಇದೆ ಅಂತ ಅಷ್ಟೇ ತಾತ್ಪರ್ಯವಾಗಿ ತಗೋಬೇಕಾಗತ್ತೆ. ಇನ್ನೊಂದು ಉದಾಹರಣೆಯನ್ನು ತಗೋಬೋದು. ಸಂಸ್ಕೃತ ಭಾಷೆಯ ಉದಾಹರಣೆಗಳನ್ನು ಬಳಸ್ಕೋತಾ ಇದ್ದೀನಿ, ಬೇರೆ ಕಡೆ ಲೋಕಭಾಷೆಯ ಉದಾಹರಣೆಗಳನ್ನು ಸೇರಿಸ್ಕೋಬೋದು. ಆಯುರ್ಘೃತಂ ಅಂತ ಒಂದು ಪ್ರಯೋಗ ಇದೆ. ಇದು ತುಪ್ಪದ ಬಗ್ಗೆ ಆಡ್ತಾ ಇರೋ ಮಾತು. ಘೃತಂ ತುಪ್ಪವು, ಆಯುಹು ಆಯುಷ್ಯವೇ ಅಂತ. ತುಪ್ಪವೇ ಆಯುಷ್ಯ ಅಂತ ಅಂದರೆ ಇದು ಹೊಂದುತ್ತಾ? ತುಪ್ಪ ಅನ್ನೋದು ಹೊರಗಡೆ ಇರುವಂಥ ಒಂದೊಂದು ಪದಾರ್ಥ, ಗೋಜನ್ಯವಾಗಿರುವಂಥ ಒಂದು ವಸ್ತು. ಆಯುಷ್ಯ ಅನ್ನೋದು ಯಾರೋ ಒಬ್ಬ ಜೀವಿಯ ಬದುಕಿನ ಅವಧಿಯನ್ನು ಹೇಳ್ತಾ ಇದೆ ಅಷ್ಟೇ. ಅದು ಎರಡೂ ಒಂದೇ ಅಂತ ಹೇಳಿದರೆ ಹೊಂದ್ಕೊಳುತ್ತಾ ಇದು ಅಂತ ಪ್ರಶ್ನೆ ಬರುತ್ತೆ. ಅದರಲ್ಲೆಲ್ಲ ತಾತ್ಪರ್ಯ ತಗೋಬೇಕು. ಏನು ತಾತ್ಪರ್ಯ ಅಂತ ಕೇಳಿದರೆ, ಲೋಕದಲ್ಲಿ ಆಯುಷ್ಯವನ್ನು ವೃದ್ಧಿಗೊಳಿಸೋದಕ್ಕೆ ಅನೇಕ ಪದಾರ್ಥಗಳಿವೆ. ಆ ಪದಾರ್ಥಗಳಲ್ಲೆಲ್ಲ ಅತ್ಯಂತ ಶ್ರೇಷ್ಠವಾದ ಪದಾರ್ಥ ಯಾವುದು ಅಂತ ಕೇಳಿದ್ರೆ ಘೃತ, ತುಪ್ಪ. ತುಪ್ಪಕ್ಕೆ ಸರಿಸಾಟಿಯಾಗಿ ಆಯುಷ್ಯವನ್ನು ವೃದ್ಧಿಪಡಿಸುವ ಇನ್ನೊಂದು ಪದಾರ್ಥ ಇಲ್ಲ ಅನ್ನೋದಷ್ಟೇ ತಾತ್ಪರ್ಯ. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಅದನ್ನು ವ್ಯಕ್ತಪಡಿಸುವಾಗ ಆಡೋ ಭಾಷೆ ಏನಪ್ಪ ಅಂತ ಕೇಳಿದರೆ, ಆಯುಷ್ಯವೇ ಘೃತ ಅಂತ. ಲೌಕಿಕವಾದ ಭಾಷೆಯಲ್ಲಿ ಎಷ್ಟೋ ಸಂದರ್ಭದಲ್ಲಿ ಬಳಸೋದುಂಟು. ಯಾರಾದರೂ ಒಬ್ಬ ಚಿಕ್ಕ ಹುಡುಗ ಶೌರ್ಯ ಪರಾಕ್ರಮ ಇಟ್ಕೊಂಡು ಹೆಜ್ಜೆ ಹಾಕ್ಕೊಂಡು ಹೋಗ್ತಾ ಇದ್ದಾನೆ ಅಂದರೆ, ನೋಡು ಸಿಂಹ ಹೋಗ್ತಾ ಇದೆ ನೋಡಲ್ಲಿ ಅಂತ ಹೇಳೋದುಂಟು. ಅವನಿಗೇನು 4 ಕಾಲಿದೆಯಾ, ಒಂದು ಬಾಲ ಇದೆಯಾ, ಏನೂ ಇಲ್ಲ. ಆದರೆ ಹೆಜ್ಜೆ ಹಾಕೋ ಕ್ರಮದಲ್ಲಿ ಶೌರ್ಯ ಪ್ರತಾಪ ಎದ್ದು ತೋರ್ತಾ ಇದೆ ಅಂತ ಅಂದಾಗ, ಅದು ಅತಿಶಯವಾಗಿ ಎದ್ದು ತೋರ್ತಾ ಇದೆ ಅಂತ ಅಂದಾಗ ಆ ಒಟುವನ್ನು ಸಿಂಹ ಎಂಬುದಾಗಿ ಹೇಳೋದುಂಟು. ಬೈಯುವಾಗ ಶುದ್ಧ ಕತ್ತೆ ಅಂತ ಬೈಯೋದುಂಟು. ಏನು ಕಣ್ಣು ಕಾಣಲ್ವೇನ್ರಿ, ನನಗೇನು 4 ಕಾಲ ಇದೆಯಾ, ಬಾಲ ಇದೆಯಾ, ಕತ್ತೆಗೂ ನನಗೂ ವ್ಯತ್ಯಾಸ ಕಾಣ್ತಾ ಇಲ್ವಾ ಅಂತ ಹೇಳೋದಕ್ಕೆ ವಿಷಯ ಇಲ್ಲ. ಕತ್ತೇಲಿ ಹೇಗೆ ಜಡತ್ವ ಇದೆಯೋ ಅತಿಶಯವಾಗಿ, ಅದೇ ರೀತಿಯಲ್ಲಿ ಜಡತ್ವ ಅತಿಶಯವಾಗಿದೆ ಇವನಲ್ಲಿ ಅನ್ನೋದಷ್ಟೇ ತಾತ್ಪರ್ಯ ಅಲ್ಲಿ. ಲೋಕದಲ್ಲಿ ಒಂದು ವಿಷಯವನ್ನು ವ್ಯಕ್ತಪಡಿಸುವಾಗ ಹೀಗೆಲ್ಲ ವ್ಯಕ್ತಪಡಿಸುವಂತಹದ್ದು ತಾನಾಗೇ ಬರುತ್ತೆ. ಚಿಕ್ಕ ಮಗು ಕೈ ಬೆರಳನ್ನ ಕೆಳಗಡೆಗೆ ಒಂದು ಬ್ಯಾಟ್ರಿ ಇಟ್ಕೊಂಡು ಕತ್ಲೆ ವೇಳೆಯಲ್ಲಿ ನೋಡಿಬಿಟ್ಟು ಕೆಂಪು ಕಾಣುತ್ತೆ ಕೈ ಬೆರಳು, ಅಯ್ಯೋ ಕ್ಯಾರೆಟು ಅಂತ ಹೇಳೋದುಂಟು. ಇದು ಕ್ಯಾರೆಟಾ? ಖಂಡಿತ ಅಲ್ಲ ಅದು. ಆದರೆ ಇದು ಹಾಗೆ ಕಾಣಿಸ್ತಾ ಇದೆ, ಅತಿಶಯವೂ ಹಾಗೆ ಕಾಣಿಸ್ತಾ ಇದೆ ಅಂತ ಅಷ್ಟೇ ತಾತ್ಪರ್ಯ. ಅದೇ ರೀತಿಯಲ್ಲಿ ಇಲ್ಲೂ ಸಹ ಜ್ಞಾನಿಯು ಆತ್ಮೈವ ಅಂತ ಹೇಳಿದ್ರೆ ಅತ್ಯಂತ ಪ್ರಿಯ ನನಗೆ, ಅತ್ಯರ್ಥಂ ಪ್ರಿಯ, ಅತಿಶಯವಾಗಿ ನನಗೆ ಪ್ರಿಯ ಅಂತ ಅದಕ್ಕೆ ತಾತ್ಪರ್ಯ. ಇವನು ಜ್ಞಾನಘನ, ಅವನು ಜ್ಞಾನಾನುಭವ ಸಂಪನ್ನ. ಆ ಜ್ಞಾನವೆಂಬುದು ಇಬ್ಬರಿಗೂ ಒಂದು ಸಾದೃಶ್ಯವನ್ನು, ಅತಿಶಯವಾದ ಸಾದೃಶ್ಯವನ್ನು ತಂದುಕೊಟ್ಟಿದೆ. ಆ ದೃಷ್ಟಿಯಿಂದ ಇಂತಹ ಒಂದು ಪ್ರಯೋಗ ಅಂತ ತಗೋಬೇಕು. ಸಹ ಯುಕ್ತಾತ್ಮ, ಯಾತಕ್ಕೆ ಈ ರೀತಿಯಾದಂಥ ಅವನು ಆತ್ಮನೇ ಆಗಿದ್ದಾನೆ ಅಂತ ಯಾತಕ್ಕೋಸ್ಕರ ಹೇಳ್ತಾ ಇರೋದು ಅಂತ ಕೇಳಿದರೆ, ಸಹ ಯುಕ್ತಾತ್ಮ, ಅವನು ತನ್ನ ಇಂದ್ರಿಯ ಮನೋಬುದ್ಧಿಗಳನ್ನು ಆ ಪರತತ್ವದಲ್ಲಿ ಸೇರಿಸ್ಕೊಂಬಿಟ್ಟಿದ್ದಾನೆ ಸಂಪೂರ್ಣವಾಗಿ. ಏಕಾಗ್ರಚಿತ್ತನಾಗಿ ಕೂತ್ಕೊಂಡು ಆ ಬೆಳಕನ್ನು ಕಂಡು ಅನುಭವಿಸ್ತಾ ಅನಂತರ ತನ್ನ ಮನಸ್ಸನ್ನು ಅದರೊಳಗಡೆ ಲಯಗೊಳಿಸ್ಕೊಂಬಿಟ್ಟಿದ್ದಾನೆ. ಅವನಿಗೆ ಇನ್ನೇನು ಉಳಿದಿಲ್ಲ, ಒಂದೇ ಒಂದು ಬೆಳಕು. ಅದನ್ನು ನಾನು ಅನುಭವಿಸ್ತಾ ಇದ್ದೀನಿ ಅಂತ ಹೇಳೋಕೆ ಅವನಿಗೆ ಬರೋಲ್ಲ. ಹಾಗಿರುವಂಥ ಒಂದು ಅವಸ್ಥೆಯಲ್ಲಿದ್ದಾನೆ. ಹಾಗಿದ್ದಾಗ ಅವನು ಯುಕ್ತ ಆತ್ಮ ಅಂತ ಕರಿಬೇಕು. ಹಾಗಿರೋ ಕಾರಣದಿಂದನೇ ಅವನು ನನಗೆ ಆತ್ಮನೇ ಇದ್ದಂತೆ ಇದ್ದಾನೆ, ಅತ್ಯರ್ಥವಾಗಿ ಅತಿಶಯವಾಗಿ ಅವನು ನನಗೆ ಪ್ರಿಯನಾಗಿದ್ದಾನೆ ಅನ್ನುವ ಮಾತು. ಉತ್ತಮಾಂ ಗತಿಂ,
ಉತ್ತಮ ಗತಿಯಾದ ಮಾಮೇವ ಆಸ್ಥಿತಃ, ನನ್ನನ್ನೇ ಅವನು ಅವಲಂಬಿಸಿದ್ದಾನೆ, ಆಶ್ರಯಿಸಿದ್ದಾನೆ ಅಂತ. ಉತ್ತಮ ಗತಿಯಾದ ಅಂದ್ರೇನು? ಗತಿ ಅನ್ನೋದಕ್ಕೆ ಗಮನ ಅಂತ ಒಂದರ್ಥ. ಗಮನಕ್ಕೆ ಕೊನೆಯಲ್ಲಿ ಒಂದು ಲಕ್ಷ್ಯ ಇರುತ್ತಲ್ಲ, ಡೆಸ್ಟಿನೇಷನ್, ಅದನ್ನೂ ಕೂಡ ಗತಿ ಎಂಬ ಶಬ್ದದಿಂದ ಕರೀತಾರೆ. ಒಬ್ಬ ವ್ಯಕ್ತಿ ಉತ್ತಮವಾದ ಲಕ್ಷ್ಯವನ್ನು ಸೇರೋದಾದರೆ ಎಲ್ಲಿಗೆ ಸೇರ್ತಾನೆ? ಜ್ಞಾನಿಗಳ ಲೆಕ್ಕದಲ್ಲಿ ಹೇಳೋದಾದರೆ ಅವನು ಭಗವಂತನಲ್ಲಿ ಹೋಗಿ ಸೇರ್ಕೋತಾನೆ ಅಂತ ಹೇಳಬೇಕು. ಹಾಗಿರೋದ್ರಿಂದ ಒಬ್ಬ ಜೀವಕ್ಕೆ ಉತ್ತಮವಾದ ಗತಿ ಅಂದರೆ ಯಾರದು ಅಂತ ಕೇಳಿದರೆ ಪರಮಾತ್ಮ, ಪರಂಜ್ಯೋತಿ, ಅದೇ ಉತ್ತಮವಾದ ಗತಿ. ಲೋಕದಲ್ಲಿ ನಾನಾ ತರಹದ ಸಾಧನೆಗಳು ಉಂಟು. ಯಾರೋ ಒಬ್ಬ ಭಾರಿ ವಿದ್ಯೆಯನ್ನು ಸಂಪಾದನೆ ಮಾಡ್ದ, ಇನ್ನೊಬ್ಬ ಶ್ರೀಮಂತಿಕೆಯನ್ನು ಗಳಿಸ್ದ, ಇನ್ನೊಬ್ಬ ಪ್ರಸಿದ್ಧಿಯನ್ನು ಪಡೆದ, ಇನ್ನೊಬ್ಬ ಯಾವುದೋ ಒಂದು ಮಹಾಕಾರ್ಯವನ್ನು ಸಾಧನೆ ಮಾಡಿ ಅನೇಕ ಬಹುಮಾನಗಳನ್ನು ಗಳಿಸ್ದ. ಇವೆಲ್ಲ ಸಾಧನೆಗಳೇ, ಲಕ್ಷ್ಯಗಳೇ. ಆದರೆ ಅತ್ಯಂತ ಶ್ರೇಷ್ಠವಾದ ಸಾಧನೆ ಅಂದರೆ ಅಲ್ಲ. ಕಾರಣ, ಈ ಸಾಧನೆಗಳೆಲ್ಲ ಎಷ್ಟು ಲಾಭ ಕೊಡುತ್ತೆ? ತತ್ಕಾಲ ಸಂತೋಷ ಕೊಡುತ್ತೆ. ಸ್ವಲ್ಪ ಕಾಲ ಕಳೆದ ಮೇಲೆ ಅಯ್ಯೋ ಇಷ್ಟೇನಾಯಿತು ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಸಂಪತ್ತು ಇಲ್ಲದೇ ಇದ್ದಾಗ ಸಂಪತ್ತು ಬಂದರೆ ಬಹಳ ಸಂತೋಷ ಅಂತ ಅನಿಸುತ್ತೆ, ಎಷ್ಟು ಕಾಲ? ಸ್ವಲ್ಪ ದಿನಗಳವರೆಗೆ. ಆಮೇಲೆ ಪರಿಪೂರ್ಣವಾದ ಸಂತೃಪ್ತಿ ಇದರಲ್ಲಿ ಸಿಗುತ್ತಾ ಅಂತ ಕೇಳಿದರೆ ಅವನಿಗೆ ಸಿಗಲ್ಲ. ಇನ್ನೇನೋ ಬೇಕು ಅಂತ ಅನಿಸುತ್ತೆ. ಹೀಗೆ ಇನ್ನೊಂದೇನೂ ಬೇಕು ಅಂತ ಅನ್ನಿಸದೇ ಇರುವಂತೆ ಯಾವುದಾದ್ರು ಒಂದು ಜೀವನದಲ್ಲಿ ಸಾಧನೆ ಉಂಟಾ, ಲಕ್ಷ್ಯ ಉಂಟಾ ಅಂತ ಕೇಳಿದರೆ ಅದು ಯಾವುದು ಅಂತ ಕೇಳಿದರೆ ಪರಮಾತ್ಮ ಪರಂಜ್ಯೋತಿಯೇ. ಅಂತಹ ಪರಮಾತ್ಮ ಪರಂಜ್ಯೋತಿಯನ್ನು ಆದ್ದರಿಂದ ಉತ್ತಮ ಗತಿ ಎಂಬ ಶಬ್ದದಿಂದ ಕರೆದಿರೋದು ಉಂಟಿದೆ. ಅಂತಹ ಉತ್ತಮವಾದ ಗತಿಯಾದಂತಹ ನನ್ನನ್ನೇ ಅಂದರೆ ಶ್ರೀಕೃಷ್ಣ ಪ್ರಭುವನ್ನೇ ಆಸ್ಥಿತಃ, ಆಸಮಂತಾತ್ ಅಂದರೆ ಎಲ್ಲ ರೀತಿಯಿಂದಲೂ ಅವನು ಅವಲಂಬಿಸ್ಕೊಂಡಿದ್ದಾನೆ. ಜ್ಞಾನಿ ತನ್ನ ಇಹ ಪರ ಎರಡಕ್ಕೂ ಲಕ್ಷ್ಯ ಪರಮಾತ್ಮ ಅಂತ ಆಲೋಚನೆ ಮಾಡ್ತಾನೆ. ಹಾಗಲ್ಲದೆ ಇಹಕ್ಕೆ ನನಗೆ ಬೇರೆ ಯಾರೋ ಒಬ್ಬರಿದ್ದಾರೆ ಗತಿ, ಪರಕ್ಕೆ ಭಗವಂತ ಅಂತ ಹಾಗೆ ಆಲೋಚನೆ ಮಾಡಲ್ಲ. ಇಹ ಪರ ಯಾವುದು ಬೇಕಾದ್ರೂ ಆಗಿರಲಿ, ಅದು ಎರಡಕ್ಕೂ ಸಂಪೂರ್ಣವಾಗಿ ನನಗೆ ದಿಕ್ಕನ್ನು ತೋರಿಸುವವನು, ನನ್ನನ್ನು ನಡೆಸುವವನು ಯಾರಪ್ಪ ಅಂದರೆ ಭಗವಂತ ಅನ್ನೋ ರೀತಿಯಾದ ಮನಸ್ಸಿರುತ್ತೆ. ಹೀಗಿರೋದ್ರಿಂದ ಅವನು ಆಸ್ಥಿತಃ ಎಂಬುದು ತಾತ್ಪರ್ಯ. ಒಬ್ಬ ಜ್ಞಾನಿ ಲೋಕದಲ್ಲಿ ಸರ್ವಶ್ರೇಷ್ಠ. ಯಾಕೆ ಅಂದರೆ ಅವನ ದೇಹಯಂತ್ರ ಒಂದು ಸ್ವಚ್ಛವಾದ ಕನ್ನಡಿಯಂತೆ ಭಗವಂತನನ್ನು ಪ್ರತಿನಿಧಿಸುವಂತೆ ಆಗುತ್ತೆ, ಅಥವಾ ಒಂದು ಪರಮ ಸ್ವಚ್ಛವಾದಂತಹ ಗಾಜಿನಂತೆ ಒಳಗಿರುವ ಬೆಳಕನ್ನು ಪೂರ್ಣವಾಗಿ ಹೊರಗಡೆ ಹಾಕೋದಕ್ಕೆ ಅದು ಸಿದ್ಧವಾಗಿರುತ್ತೆ. ಅವನನ್ನು ಕೊಂಡಾಡೋದುಂಟು. ಶರೀರಂ ಧರ್ಮ ಸರ್ವಸ್ವಂ ರಕ್ಷಣೀಯಂ ಪ್ರಯತ್ನತಃ ಶರೀರಾತ್ ಸ್ರವತೆ ಧರ್ಮ ಪರ್ವತಾತ್ ಸಲಿಲಂ ಯಥಾ. ಒಂದು ಬೆಟ್ಟದ ಮೇಲಿಂದ ಹೇಗೆ ಮಳೆಗರೆದ ನಂತರದಲ್ಲಿ ಅಲ್ಲಲ್ಲೇ ನೀರು ಹುಟ್ಟಿ ಹರಿಯುತ್ತೋ, ಸ್ರೋತಸ್ಸು ಅಲ್ಲಲ್ಲೇ ಹುಟ್ಟಿ ಹರಿಯುತ್ತೋ, ಹಾಗೆ ಜ್ಞಾನಿಯಾದವನ ಮೈ ತುಂಬ ಆ ಜ್ಞಾನ ತುಂಬಿ ಅವನ ಇಂದ್ರಿಯಗಳಿಂದ, ದೇಹದ ಅವಯವಗಳಿಂದ, ರೋಮಗಳಿಂದ ಕೂಡ ಆ ಜ್ಞಾನಾನಂದ ಹರಿಯೋಕ್ಕೆ ಶುರುವಾಗುತ್ತೆ. ಅದು ಲೋಕಕ್ಕೆಲ್ಲ ಪರಮೋಪಕಾರವನ್ನು ಮಾಡುತ್ತೆ. ಅದು ಒಬ್ಬ ಜ್ಞಾನಿ ಇದ್ದರೆ ಸುತ್ತಮುತ್ತಲು ಎಷ್ಟೋ ದೂರದವರೆಗೆ ಸುಭಿಕ್ಷೆ ಹುಟ್ಟೋದಕ್ಕೆ ಅವಕಾಶ ಇದೆ, ರೋಗ ರುಜಿನಗಳು ಬರದೇ ಇರೋದಕ್ಕೆ ಅವಕಾಶ ಇದೆ. ಒಂದೊಂದು ಜೀವಿಯೂ ಸಹ ಉದ್ಧಾರದ ಕಡೆಗೆ ಹೋಗೋದಕ್ಕೆ ಅವಕಾಶವಾಗುತ್ತೆ. ಮಾನವರು ತಮಗೆ ತಿಳಿಯದೆಯೇ ಸನ್ಮಾರ್ಗವನ್ನು ಹಿಡಿಯುವಂತಹ ಪರಿಸ್ಥಿತಿ ಉಂಟಾಗುತ್ತೆ. ಹೀಗೆ ನಾನಾ ತರಹದ ಪರಿವರ್ತನೆಗಳನ್ನು ಉಂಟು ಮಾಡುತ್ತೆ ಅಂತ ಇತಿಹಾಸ ಪುರಾಣಗಳು ಸಾರ್ತಾ ಇವೆ. ಹಾಗಿರೋದ್ರಿಂದ ಬೇರೆ ಎಲ್ಲ ನಾನಾ ರೀತಿಯಾದ ಸಂಪತ್ತಿನಿಂದ ಕೂಡಿದಂತಹ ವ್ಯಕ್ತಿಗಳಿಗಿಂತಲೂ ಸಹ ಜ್ಞಾನವನ್ನು ತುಂಬಿಕೊಂಡಂತಹ ಒಬ್ಬ ಜ್ಞಾನಿ ಇರೋದಾದರೆ ಅವನು ಅತ್ಯಂತ ಶ್ರೇಷ್ಠ. ಕಾರಣ ಅವನಿಂದ ಆಗೋ ಲಾಭ ಒಬ್ಬನಿಗೆ ಮೀಸಲಾದದ್ದಲ್ಲ. ಅವನ
ವಂಶಕ್ಕೆ, ಅವನ ಸಮಾಜಕ್ಕೆ, ರಾಷ್ಟ್ರಕ್ಕೆ, ಹೀಗೆ ಎಲ್ಲ ಕಡೆಯಲ್ಲೂ ಅವನಿಂದ ಪ್ರಯೋಜನ ಉಂಟು. ಆದ್ದರಿಂದ ಅವನು ಶ್ರೇಷ್ಠ ಎಂಬುದಾಗಿ ಶ್ರೀಕೃಷ್ಣ ಪ್ರಭು ಅರ್ಜುನಿಗೆ ಆದೇಶಿಸ್ತಾ ಇದ್ದಾನೆ ಅಂತ ತಗೋಬೇಕು. ಮುಂದಿನ ಮಾತು, ಬಹೂನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಎಷ್ಟೋ ಜನ್ಮಗಳ ಅನಂತರದಲ್ಲಿ ಭಗವಂತನ ಜೊತೆಗೆ ಒಬ್ಬ ಸಾಧಕ ಹೋಗಿ ಸೇರ್ತಾನೆ. ಬಹೂನಾಂ ಜನ್ಮನಾಮಂತೆ, ಬಹುಜನ್ಮಗಳ ಕೊನೆಯಲ್ಲಿ ಜ್ಞಾನವಾನ್, ಜ್ಞಾನವನ್ನು ಹೊಂದಿದವನಾಗಿ, ಪರಮಾತ್ಮ ಪ್ರಕಾಶವನ್ನು ತನ್ನ ಅಂತರಂಗದಲ್ಲಿ ದರ್ಶನ ಮಾಡಿದವನಾಗಿ, ವಾಸುದೇವ ಸರ್ವಂ ಇತಿ, ವಾಸುದೇವನೇ ಸರ್ವವೂ ಸಹ, ಪರತತ್ವವೇ ಎಲ್ಲೆಲ್ಲೂ ತುಂಬಿದೆ ಎಂಬುದಾಗಿ ಮಾಂ ನನ್ನನ್ನು ಪ್ರಪದ್ಯತೆ ಸೇರುತ್ತಾನೆ. ಸಹ ಮಹಾತ್ಮ, ಅವನೊಬ್ಬ ಮಹಾತ್ಮ, ಅವನು ಸ ದುರ್ಲಭ, ಅವನ ಲೋಕದಲ್ಲಿ ಅತ್ಯಂತ ವಿರಳ. ಎಲ್ಲೋ ಅಪರೂಪಕ್ಕೆ ಯಾರೋ ಒಬ್ಬ ಆ ಥರದ ಸ್ಥಿತಿಯನ್ನು ಹೊಂದೋದಕ್ಕಾಗುತ್ತೆ. ಆದ್ದರಿಂದ ಅವನು ಅತ್ಯಂತ ಶ್ರೇಷ್ಠ. ಅಂದರೆ ಅನೇಕ ಜನ್ಮಗಳ ಕೊನೆಯಲ್ಲಿ ಯಾರೋ ಒಬ್ಬ ಸಾಧಕ ಪರಮಾತ್ಮ ದರ್ಶನವನ್ನು ಮಾಡ್ತಾನೆ. ಆ ಪರಮಾತ್ಮ ದರ್ಶನದ ಮುಂದಿನ ಹಂತವಾಗಿ ಆ ಪರಮಾತ್ಮನಲ್ಲಿ, ಭಗವಂತನಲ್ಲಿ ಒಂದುಗೂಡ್ತಾನೆ, ಸೇರ್ಕೋತಾನೆ. ಅಂಥವರು ಮಹಾತ್ಮರು. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅಂತಹ ಜನಗಳನ್ನು ನೋಡೋಕ್ಕಾಗಲ್ಲ, ಎಲ್ಲೋ ಅಪರೂಪಕ್ಕೆ ನೋಡೋಕ್ಕಾಗುತ್ತೆ. ಬಹೂನಾಂ ಜನ್ಮನಾಂ ಅಂತೆ, ಅನೇಕ ಜನ್ಮಗಳ ಅನಂತರದಲ್ಲಿ ಅಂತ ಹೇಳೋದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಒಂದು ಸಾಮಾನ್ಯವಾದ ಯುಕ್ತಿ. ನಾವು ಎಷ್ಟೋ ದೂರ ನಡ್ಕೊಂಡು ಹೊರಟೋಗ್ಬಿಟ್ಟಿದ್ದೀವಿ, ಹಿಂತಿರುಗಿ ನಮ್ಮ ಮನೆಗೆ ಬರಬೇಕು ಅಂತಂದರೆ ಎಷ್ಟು ದೂರ ಸಾಗಿದೇವೋ ಅಷ್ಟೇ ದೂರ ಹಿಂದಕ್ಕೆ ಬರಬೇಕಾಗತ್ತೆ. ಹೋಗುವಾಗ ತಿಳುವಳಿಕೆ ಇಲ್ಲದೆ ಎಲ್ಲೆಲ್ಲೋ ಹೇಗೇಗೋ ಹೋಗಿ ದೂರ ಸರಿದು ಬಿಟ್ಟಿರ್ಬೋದು. ಈಗ ಹಿಂದಕ್ಕೆ ಹೋಗಿ ಸೇರಬೇಕು ಅನ್ನೋ ಸಂಕಲ್ಪ ಬಂದಾಗ ಆದಷ್ಟು ಹತ್ತಿರದ ಮಾರ್ಗದಿಂದ ನೇರವಾಗಿ ಹೋಗಿ ಅಲ್ಲಿಗೆ ಸೇರಬೇಕು ಅಂತ ಒಂದು ಆಲೋಚನೆ ಹುಟ್ಟಬೋದು. ಸ್ವಲ್ಪ ಬೇಗಲೇ ಬಂದು ಸೇರ್ಬೋದು. ಹೋಗುವಾಗ ದೀರ್ಘಕಾಲ ಹಿಡಿದಿತ್ತು, ಹಿಂದೆ ಬಂದು ಸೇರುವಾಗ ಅಲ್ಪ ಕಾಲದಲ್ಲೇ ಬಂದು ಸೇರಿದೆ ಅಂತ ಆಗೋದಕ್ಕೆ ಅವಕಾಶ ಇದೆ. ಹಾಗಿದ್ದರೂ ಸಹ ಎಷ್ಟು ದೂರ ಸರಿದಿದ್ದಾನೋ ಅಷ್ಟೇ ದೂರ ಹಿಂದಕ್ಕೆ ಬರಲೇಬೇಕಾಗತ್ತೆ. ಹಿಂದಕ್ಕೆ ಬರದೆ ತನ್ನ ಮನೆ ಸಿಗೋಕ್ಕೆ ಸಾಧ್ಯ ಇಲ್ಲ. ಹೀಗೆ ಜೀವವೆಂಬುದು ಭಗವಂತನಿಂದ ದೂರ ಸರಿದು ನಾನಾ ಜನ್ಮಗಳನ್ನೆತ್ತಿ ಬಹಳ ದೂರಕ್ಕೆ ಹೊರಟೋಗ್ಬಿಟ್ಟಿದೆ ಅಂತಾದರೆ, ಅದು ಹಿಂದಕ್ಕೆ ಬಂದು ಭಗವಂತನನ್ನು ಸೇರಬೇಕಾದ್ರೆ ಅನೇಕ ಜನ್ಮಗಳನ್ನು ಎತ್ತಿ ಬರಬೇಕಾಗತ್ತೆ. ಬೆಟ್ಟದ ಮೇಲಿದ್ದವನು ಒಬ್ಬ ಮೆಟ್ಲನ್ನು ಇಳಿದು ಕೆಳಗಡೆ ಹೊರಟು ಹೋಗಿದ್ದಾನೆ ಅಂದರೆ ಮತ್ತೆ ಬೆಟ್ಟದ ಮೇಲಕ್ಕೆ ಹೋಗಬೇಕಾದ್ರೆ ಮೆಟ್ಲುಗಳನ್ನು ಹತ್ಕೊಂಡೇ ಹೋಗಿ ತಲುಪಬೇಕಾಗತ್ತೆ. ಅದೊಂದು ಬೇಡ ಅಂತ ಹೇಳಿದರೆ ಆಗೋಲ್ಲ. ಹತ್ತೋದು ಬೇಗ ಬೇಗ ಒಬ್ಬ ಹತ್ಬೋದು. ಒಂದು ಮೆಟ್ಲನ್ನು ಮಧ್ಯದಲ್ಲಿ ಹಾರಿ ಇನ್ನೊಂದು ಮೆಟ್ಲಿಗೆ ಹೋಗ್ಬೋದು, ಏನೋ ಕೆಲವು ಆ ಥರದ ಪರಿವರ್ತನೆಗಳನ್ನು ಮಾಡ್ಕೋಬೋದು. ಆದರೆ ಅಷ್ಟು ಮೆಟ್ಲನ್ನು ದಾಟಿಯೇ ಒಂದು ತುದಿ ತಲುಪಬೇಕಾಗತ್ತೆ ಅನ್ನೋ ವಿಷಯ ಇದೆ. ಹಾಗಿರೋದ್ರಿಂದ ಯಾವುದೋ ಒಂದು ಜೀವ ಸಾಧನೆ ಮಾಡ್ತಾ ನಾನು ಪರಮಾತ್ಮ ಪ್ರಕಾಶವನ್ನು ಪಡಿಬೇಕು ಅನ್ನೋ ಸಂಕಲ್ಪದಿಂದ ಹೊರಟ್ರೆ ಅದು ಎಷ್ಟೋ ಜನ್ಮಗಳ ಯಾತ್ರೆ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಆ ಎಷ್ಟೋ ಜನ್ಮಗಳ ಯಾತ್ರೆಯಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಮುಂದಕ್ಕೆ ಸಾಗೋದುಂಟೆ, ಅಥವಾ ಎಲ್ಲಾದರೂ ಅಲ್ಲಲ್ಲೇ ಮಧ್ಯದಲ್ಲಿ ಜಾರಿ ಬೀಳೋದುಂಟೆ. ಅಂದರೆ ಜಾರಿ ಬೀಳೋದು ಇರುತ್ತೆ. ಬೆಟ್ಟದಿಂದ ಹೇಗೋ ಕೆಳಗಡೆ ಇಳಿದು ಬಂದುಬಿಟ್ಯಾನೆ, ಇಳಿದು ಬರುವಾಗಲೂ ಜಾರಿ ಕೆಳಗಡೆ ಬಂದ್ಯಾನೆ. ಈಗ ಮೇಲಕ್ಕೆ ಹತ್ತಬೇಕು ಅಂತ ಹೊರಟ್ರೆ ಮೇಲಕ್ಕೆ ಹತ್ತುವಾಗಲೂ ಎಷ್ಟೋ ಸಂದರ್ಭದಲ್ಲಿ ಅಲ್ಲಿ ಇಲ್ಲಿ ಜಾರಿ ಕೆಳಗಡೆ ಬೀಳೋದುಂಟು. ಜಾರಬೇಕು ಅಂತ ಸಂಕಲ್ಪ ಇಲ್ಲ. ಹಾಗಾದರೂ ಪ್ರಕೃತಿಯ ಸ್ವಭಾವ ಸ್ವಲ್ಪ ಜಾಗರೂಕತೆ ಕಡಿಮೆ ಆಯಿತು ಅಂದರೆ ಎಲ್ಲೋ ಒಂದು ಕಡೆಯಲ್ಲಿ ಕಾಲು ಜಾರುತ್ತೆ, ಜಾರಿ ಕೆಳಗಡೆ ಬಂದುಬಿಡ್ತಾರೆ. ಎಣ್ಣೆ ಹಚ್ಚಿದ ಕಂಬನ ಹತ್ತೋ ತರಹ ಎಣ್ಣೆ ಹಚ್ಚಿದ ಕಂಬ ಹತ್ತಬೇಕು ಅಂತ ಹೊರಟ್ರೆ
ಎಷ್ಟೇ ತೀವ್ರವಾದ ಪ್ರಯತ್ನ ತಾನು ಮಾಡ್ತಾಯಿದ್ರು ಯಾವುದೋ ಒಂದು ಹಂತದಲ್ಲಿ ಸ್ವಲ್ಪ ಜಾಗರೂಕತೆ ಕಡಿಮೆ ಆಯಿತು. ಬಹಳ ಭದ್ರವಾಗಿ ಕಂಬವನ್ನು ಕೈನಲ್ಲಿ ಹಿಡ್ಕೋಬೇಕಿತ್ತು, ಕಾಲಿನಲ್ಲಿ ಒತ್ತಿ ಹಿಡ್ಕೋಬೇಕಿತ್ತು. ಸ್ವಲ್ಪ ಎಲ್ಲೋ ಮೈ ಮರೆತ ಅಂತಾದರೆ ಅದೇ ಕ್ಷಣಕ್ಕೆ ಕೆಳಗಡೆ ಜಾರಿ ಬಂದುಬಿಡ್ತಾನೆ ಪೂರ್ತಿಯಾಗಿ. ಆಗ ಮತ್ತೆ ಅದೇ ಪ್ರಯತ್ನ ಮಾಡಬೇಕಾಗತ್ತೆ. ಎಷ್ಟು ಜಾರದ್ನೋ ಅಷ್ಟು ಎತ್ತರಕ್ಕೆ ಹತ್ತೋದಕ್ಕೆ ಪುನಃ ಅದೇ ಪ್ರಯತ್ನ. ಪರಮಪದದ ಆಟ ಇದ್ದ ಹಾಗೆ ಮೇಲಕ್ಕೆ ಹತ್ತಿ ಹೋಗಾಯಿತು. ಆದರೆ ಯಾವುದೋ ಹಂತದಲ್ಲಿ ಏನೋ ಒಂದು ಪಾಪ ಮಾಡಿಕೊಂಡು ಹಾವಿನ ಬಾಯಿಗೆ ಸಿಕ್ಕಿ ಎಲ್ಲ ಕಳ್ಕೊಂಡು ಕೆಳಗಡೆ ಬಂದಾಯಿತು. ಪುನಃ ಪ್ರಯತ್ನ ಶುರುವಾಯಿತು. ಸುತ್ಕೊಂಡು ಹೋಗಾಯಿತು. ಹೋಗ್ತಾ ಏನೋ ಒಂದು ಏಣಿನೂ ಸಿಕ್ತು. ಯಾರೋ ಮಹಾತ್ಮರು ಸಿಕ್ಕಿದ್ರು. ಮೇಲಕ್ಕೆ ಹೋದ. ಆದರೆ ತುದಿ ತಲುಪೋದಕ್ಕೊಂದು ಹೆಜ್ಜೆ ಇರುವಾಗ ಮತ್ತೆ ಜಾರದ ಕೆಳಗಡೆ ಬಂದ. ಹೀಗೆ ಮೇಲ್ಹತ್ತು ಕೆಳಗಡೆ ಹೇಳಿ, ಮೇಲ್ಹತ್ತು ಕೆಳಗಡೆ ಹೇಳಿ, ಇವೆಲ್ಲ ಆಗೋದಕ್ಕೆ ಅವಕಾಶ ಇದೆಯಲ್ಲ. ಆದ್ದರಿಂದ ದಾರಿ ಬಹಳ ದೀರ್ಘವಾಗಿದೆ ಅನ್ನೋದು ಒಂದು, ಅಲ್ಲಲ್ಲೇ ಜಾರುವ ಪ್ರಸಂಗಗಳು ಸಾಕಷ್ಟಿದೆ ಅನ್ನೋದು ಇನ್ನೊಂದು. ಇವೆರಡೂ ಇರೋದ್ರಿಂದ ಎಷ್ಟೋ ಜನ್ಮಗಳ ಅನಂತರದಲ್ಲೇ ಭಗವಂತನ ಬಳಿ ಹೋಗಿ ಸೇರೋದಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಸೇರುವಾಗ ವಾಸುದೇವ ಸರ್ವಮಿತಿ ಸಹ ಮಹಾತ್ಮ. ವಾಸುದೇವ ಸರ್ವಮಿತಿ, ವಾಸುದೇವನೇ ಸರ್ವಸ್ವವು ಎಂಬುದಾಗಿ ಅವನು ಭಾವಿಸ್ಕೋತಾನೆ ಅಂತ. ವಾಸುದೇವನೇ ಸರ್ವಸ್ವ ಅಂದರೆ ಅದು ನಮ್ಮ ಬುದ್ಧಿಗೆ ಅರ್ಥವಾಗುವ ವಿಷಯವೇ. ವಾಸುದೇವ ಅನ್ನೋ ಶಬ್ದವನ್ನು ನಾವು ಎಲ್ಲಿಗೆ ಬಳಸ್ತಾ ಇದ್ದೀವಿ ಅಂತ ಕೇಳಿದರೆ, ವಸುದೇವಸ್ಯ ಅಪತ್ಯಂ ಪುಮಾನ್ ವಾಸುದೇವ, ವಸುದೇವನ ಮಗ ವಾಸುದೇವ ಅಂತ. ಹಾಗಂದಾಗ ಅವನಿಗೂ ಒಂದು ದೇಹ ಇದೆ, ಯಾವುದೋ ಒಂದು ಕಾಲದಲ್ಲಿ ಹುಟ್ಟಿದ್ದಾನೆ, ಯಾವುದೋ ಒಂದು ದೇಶದಲ್ಲಿ ಇರ್ತಾನೆ. ಈ ಕಡೆಯಿಂದ ಆ ಕಡೆಗೆ ಸಂಚರಿಸ್ಬೋದು, ಆ ಕಡೆಯಿಂದ ಈ ಕಡೆಗೆ ಸಂಚರಿಸ್ಬೋದು. ಸಾಮರ್ಥ್ಯ ಎಷ್ಟು ಬೇಕಾದ್ರೂ ಇರ್ಬೋದು. ಕಾಲ ದೇಶದ ಚೌಕಟ್ಟಿಗೆ ಒಳಪಟ್ಟಿದ್ದಾನಲ್ಲ. ಹಾಗಿರುವಾಗ ಈ ಸಮಗ್ರ ವಿಶ್ವವು ವಾಸುದೇವಾತ್ಮಕವಾದದ್ದು ಅಂತ ಅನಿಸೋದಕ್ಕೆ ಅವಕಾಶ ಇದೆಯಾ ಅಂತ ಕೇಳಿದರೆ ಒಬ್ಬ ಜ್ಞಾನಿಗೆ ಅನಿಸುತ್ತೆ, ಸಾಮಾನ್ಯ ಜನಕ್ಕೆ ಅನಿಸೋಲ್ಲ. ಹಾಗಿರೋದ್ರಿಂದಲೇ ಶ್ರೀಕೃಷ್ಣ ಬಂದಾಗಲೂ ಎಷ್ಟೋ ಜನ ಅವನನ್ನು ಜಾರ ಚೋರ ಅಂತ ಅಂದ್ಕೊಂಡು ಜೀವನವನ್ನು ಹಾಳು ಮಾಡ್ಕೊಂಬಿಟ್ರು. ಹೊರಗಡೆಯಿಂದ ಅವನು ನೋಡಿದ್ರು ಅಷ್ಟೇ. ಅವನನ್ನು ಇನ್ನೊಂದು ದೃಷ್ಟಿಯಿಂದ ನೋಡಬೇಕಾಗಿತ್ತು. ಅವನ ಆಳ ಅಗಲವನ್ನು ನೋಡೋದಕ್ಕೆ ಬೇಕಾಗುವ ಯೋಗ ದೃಷ್ಟಿ ತೆರೆದಿದ್ದು ನೋಡಿದರೆ ಎಲ್ಲೆಲ್ಲೂ ತುಂಬಿರುವ ಬೆಳಕೆ ಈ ಕೃಷ್ಣ ರೂಪದಲ್ಲಿ ಇಲ್ಲಿ ನನಗೆ ಕಾಣಿಸ್ತಾ ಇದೆ, ಇದು ಬೇರೆ ಅಲ್ಲ, ಎಲ್ಲೆಲ್ಲೂ ತುಂಬಿರುವ ಬೆಳಕು ಬೇರೆ ಅಲ್ಲ ಅಂತ ಅರ್ಥವಾಗಿಬಿಡ್ತಾ ಇತ್ತು. ಹಾಗೆ ನೋಡಲಿಲ್ಲ, ಚರ್ಮಚಕ್ಷುಸ್ಸಿನಿಂದ ನೋಡಿದ್ರು. ತಮ್ಮ ತಿಳುವಳಿಕೆ ಎಷ್ಟಿದೆಯೋ ಅದೇ ತಿಳುವಳಿಕೆಯೇ ಸರ್ವಸ್ವ ಅಂತ ಅಂದ್ಕೊಂಡ್ರು. ಇದಕ್ಕಿಂತ ಮಿಗಿಲಾದ ಇನ್ನೊಂದು ತಿಳುವಳಿಕೆ ಇದೆ ಅನ್ನೋದು ಬುದ್ಧಿಗೆ ಬರಲಿಲ್ಲ. ಹಾಗಾಗಿ ಮೋಸ ಹೋದರು, ಮನುಷ್ಯನನ್ನಾಗಿ ನೋಡಿದ್ರು. ಹೀಗೆ ಅವಕಾಶ ಇಲ್ಲವೇ ಅಂತ ಕೇಳಿದರೆ, ಸಾಮಾನ್ಯ ಜನಕ್ಕೆ ಆ ರೀತಿಯಾದಂಥ ಅವಕಾಶ ಇದೆ. ಆದರೆ ಒಬ್ಬ ಜ್ಞಾನಿಯಾದವನಿಗೆ ಆ ಬೆಳಕನ್ನು ಅವನು ಎಲ್ಲೆಲ್ಲೂ ನೋಡ್ತಾನೆ. ಅನಂತರದಲ್ಲಿ ಶ್ರೀಕೃಷ್ಣ ಪ್ರಭುವಿನಲ್ಲೂ ಆ ಬೆಳಕನ್ನು ನೋಡ್ತಾನೆ. ಹಾಗೆ ಅವನ ಒಂದು ಅನುಭವವು ಈ ವಾಸುದೇವ ರೂಪವಾದಂಥ ತತ್ವ ಎಲ್ಲ ಕಡೆಯಲ್ಲೂ ತುಂಬಿದೆ ಅನ್ನುವ ಒಂದು ನಿರ್ಣಯವನ್ನು ಕೊಡುತ್ತೆ. ಆ ವಾಸುದೇವ ಅನ್ನೋ ಶಬ್ದವನ್ನು ವಿಶೇಷವಾದ ಅರ್ಥದಲ್ಲಿ ಪ್ರಯೋಗ ಮಾಡಿದ್ದಾರೆ. ಆ ಬಗ್ಗೆ ಒಂದು ಸ್ವಲ್ಪ ಪರಿಚಯ ಮಾಡ್ಕೊಳ್ಳೋಣ. ಸರ್ವತ್ರ ಅಸೌ ವಸತಿ ಇತಿ ವಾಸುಹು ಅಂತ ಒಂದು ಪದ ಪರಿಚಯವನ್ನು ಕೊಡೋದು ರೂಢಿನಲ್ಲಿದೆ. ವಸತಿ ಅನ್ನೋದ್ರ ಮೇಲೆ ವಾಸುಹು ಅನ್ನೋ ಪದ ಬಂದಿದೆ. ವಸತಿ ಅಂದರೆ ವಾಸ ಮಾಡುತ್ತಾನೆ ಅಂತ. ಸರ್ವತ್ರ ವಸತಿ ಅಂದರೆ ಎಲ್ಲೆಲ್ಲೂ ವಾಸ ಮಾಡ್ತಾನೆ, ಅವನು ಇಲ್ಲದೇ ಇರೋ ಜಾಗವೇ ಇಲ್ಲ, ಹಾಗೆ ವಾಸ ಮಾಡುವವನು ಎಂಬ ಅರ್ಥದಲ್ಲಿ ವಾಸುಹು ಅಂತ ಒಂದು ಶಬ್ದ ಆಗಿದೆ. ಅವನು ದೇವಃ, ದೇವನೂ ಆಗಿದ್ದಾನೆ. ಅಂದರೆ ವಾಸುಶ್ಚ ಅಸೌ ದೇವಶ್ಚ ವಾಸುದೇವ, ಅವನು ಬೆಳಗ್ತಾ ಇದ್ದಾನೆ. ಅವನು ದೇವಃ ಅನ್ನೋ ಶಬ್ದಕ್ಕೆ ಬೆಳಗುತ್ತಿರುವ ವ್ಯಕ್ತಿ ಅಂತ ಅರ್ಥ. ಬೆಳಕಿನ ರೂಪದಲ್ಲಿದ್ದಾನೆ, ಅವನು ಎಲ್ಲೆಲ್ಲೂ ವಾಸ ಮಾಡ್ತಾ ಇದ್ದಾನೆ ಎಂಬ ಒಂದು ಅರ್ಥ ವಾಸುದೇವ ಶಬ್ದಕ್ಕೆ ಬರುತ್ತೆ ಎಂಬುದಾಗಿ ವಿವರಣೆಯನ್ನು ಸಂಸ್ಕೃತ ಭಾಷೆಯ ಸೌಲಭ್ಯವನ್ನು ಇಟ್ಕೊಂಡು ನಿರೂಪಣೆ ಮಾಡುವಂಥದ್ದಿದೆ. ಸಂಸ್ಕೃತ ಭಾಷೆಯಲ್ಲಿ ಒಂದು ವೈಶಿಷ್ಟ್ಯ ಇದೆ. ಆ ಪದದ ಮೂಲವಾಗಿರುವಂತಹ ಧಾತು ಅಥವಾ ಪ್ರಕೃತಿ, ಅದಕ್ಕೆ ಸೇರಿಕೊಳ್ಳುವಂತಹ ಪ್ರತ್ಯಯ, ಉಪಸರ್ಗ,
ಇವುಗಳ ಕಾರಣದಿಂದಾಗಿ ಆ ಪದವನ್ನು ಎಷ್ಟು ತರಹ ಅರ್ಥಕ್ಕೆ ತೊಗೊಂಡೋಗಿ ನಿಲ್ಲಿಸ್ಬೋದು, ಆ ಪದದಿಂದ ಎಷ್ಟು ತರಹದ ಅರ್ಥವನ್ನು ಮಾಡೋಕ್ಕಾಗುತ್ತೆ, ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಪದಕ್ಕೆ ನಾನಾ ತರಹದ ಅರ್ಥವನ್ನು ಭಾವಿಸುವಂತಹದ್ದುಂಟು, ನಾನಾ ಅರ್ಥಗಳಲ್ಲಿ ಪದವನ್ನು ಪ್ರಯೋಗ ಮಾಡುವಂಥದ್ದುಂಟು. ಆ ಭಾಷೆಯ ಸೊಬಗು ಅದೊಂದು. ಹಾಗೆ ವಸುದೇವಸ್ಯ ಅಪತ್ಯಂ ಪುಮಾನ್, ವಸುದೇವನ ಮಗ ಅನ್ನೋ ಅರ್ಥದಲ್ಲೂ ವಾಸುದೇವ ಶಬ್ದ ಆಗುತ್ತೆ. ಅದು ಸತ್ಯವೇ. ಅದು ವಸುದೇವನ ಒಂದು ಕುಟುಂಬದಲ್ಲಿ ಹುಟ್ಟಿದವನು, ಹಾಗೂ ವಾಸುದೇವ. ಅಷ್ಟು ಮಾತ್ರ ಅಲ್ಲ, ಅವನು ಹುಟ್ಟಿದವನು ಯಾರು ಅವನು ಅಂತ ಕೇಳಿದ್ರೆ ಪರತತ್ವವೇ ಹಾಗೆ ಅವತಾರ ಎತ್ತಿ ಬಂದಿರೋದ್ರಿಂದ ಅವನು ವಾಸ ಮಾಡದೇ ಇರೋ ಜಾಗವೇ ಇಲ್ಲ. ಈ ಸಮಗ್ರ ವಿಶ್ವವು ಅವನ ಒಡಲು. ಹಾಗಿರುವವನು ಅಂಥ ದೇವ ಅವನು ಅಂತಲೂ ಆ ಪದಕ್ಕೆ ಅರ್ಥ ಮಾಡೋಕ್ಕೆ ಬರುತ್ತೆ. ಅದರಿಂದ ವಾಸುದೇವ ಅನ್ನೋ ಶಬ್ದಕ್ಕೆ ಹೀಗೆ ಅರ್ಥ ಅಂತ. ಇನ್ನು ಒಂದು ಬ್ರಹ್ಮವೈವರ್ತ ಪುರಾಣದಲ್ಲಿ ವಾಸುದೇವ ಅನ್ನೋ ಶಬ್ದದ ಬಗ್ಗೆ ಒಂದು ಆಖ್ಯಾನ ಇದೆ. ಚಿಕ್ಕ ಸಂಭಾಷಣಾ ರೂಪವಾದಂಥ ಒಂದು ಪ್ರಕರಣ ಇದೆ. ಒಮ್ಮೆ ಸನತ್ಕುಮಾರರು ಮತ್ತು ಶ್ರೀಕೃಷ್ಣ ಪ್ರಭು ಪರಸ್ಪರ ಸಂಧಿಸಿದರಂತೆ, ಭೇಟಿಯಾದರು. ಭೇಟಿಯಾದಾಗ ಒಂದು ರೂಢಿ ಇದೆ, ಬ್ರಾಹ್ಮಣಂ ಕುಶಲಂ ಪೃಚ್ಛೇತ್ ಸ್ಮೃತಿ. ಯಾರೋ ಒಬ್ಬ ಬ್ರಾಹ್ಮಣನನ್ನು ಭೇಟಿಯಾದರೆ ತಾವು ಕುಶಲರೇ ಅಂತ ಪ್ರಶ್ನಿಸಬೇಕಂತ. ಒಬ್ಬ ಕ್ಷತ್ರಿಯನನ್ನು ಭೇಟಿಯಾದರೆ ತಮಗೆ ಅನಾಮಯವೇ ಎಂಬುದಾಗಿ ಕೇಳಬೇಕಂತ. ಹಾಗೆ ಯಾರೋ ಒಬ್ಬ ವೈಶ್ಯನನ್ನು ಭೇಟಿಯಾದರೆ ಕ್ಷೇಮವೇ ಅಂತ ಕೇಳಬೇಕು ಅಂತ ಆದರ್ಶ ಇದು. ಈ ಪದಗಳು ಏನೋ ವಿಶೇಷವಾದಂಥ ಅರ್ಥವನ್ನು ಉಳ್ಳವುಗಳಾಗಿದೆ. ಸಾಮಾನ್ಯ ಬುದ್ಧಿ ದೃಷ್ಟಿಯಿಂದ ತೊಗೊಂಡ್ರೆ ಕುಶಲ, ಕ್ಷೇಮ, ಆರೋಗ್ಯ ಇವೆಲ್ಲ ಒಂದೇ ಅರ್ಥದ್ದು ಅಂತ ನಮಗನ್ನಿಸುತ್ತೆ. ಆದರೆ ಆ ಪದ ಹುಟ್ಟಿ ಬೆಳೆದಾಗ ಅದೊಂದು ವಿಶಿಷ್ಟವಾದ ಅರ್ಥವನ್ನು ಇಟ್ಕೊಂಡಿದೆ. ಅದು ಕುಶಲ ಅನ್ನೋದಕ್ಕೆ ನಿಪುಣ ಅರ್ಥ ಬರುತ್ತೆ. ಅದಕ್ಕೆ ಯಾರೋ ಒಬ್ಬ ಬ್ರಾಹ್ಮಣನನ್ನು ಭೇಟಿಯಾದಾಗ ಕುಶಲವೇ ಅಂತ ಕೇಳಬೇಕು ಅಂತ. ಕುಶಲವೇ ಅಂತ ಯಾಕೆ ಕೇಳಬೇಕು ಅಂತ ಕೇಳಿದರೆ ಅವನಿಗೆ ಆರೋಗ್ಯ ಅನಾರೋಗ್ಯ ಮುಖ್ಯ ಅಲ್ಲ. ಅವನಿಗೆ ರೋಗ ಇದೆಯೋ ರೋಗ ಇಲ್ವೋ ಅನ್ನೋದು ಮುಖ್ಯ ಅಲ್ಲ. ಅವನಿಗೆ ಅದನ್ನೆಲ್ಲ ಮೀರಿ ಅವನು ಬದುಕ್ತಾ ಇರೋನು, ಬದುಕಬೇಕಾದವನು. ಅವನಿಗೆ ಎಲ್ಲ ಕಾರ್ಯವು ಯಜ್ಞರೂಪವಾಗಿ ಸಾಗ್ತಾ ಇರಬೇಕು. ಅದರಲ್ಲಿ ಅವನು ನಿಪುಣನಾಗಿರಬೇಕು. ಅವನ ಜೀವನ ಕ್ರಮದಲ್ಲಿ ಅವನು ನಿಪುಣನಾಗಿದ್ದಾನೋ ಇಲ್ಲವೋ ಅನ್ನೋದು ಅಷ್ಟೇ ಬೇಕಾಗಿರೋದು ಮುಖ್ಯವಾಗಿ. ಹಾಗಿರೋದ್ರಿಂದ ಯಾರೋ ಒಬ್ಬ ಬ್ರಾಹ್ಮಣನನ್ನು ಸಂಧಿಸಿದಾಗ ಯಾವ ಪ್ರಶ್ನೆಯನ್ನು ಅವನಲ್ಲಿ ಕೇಳಬೇಕು ಅಂತ ಕೇಳಿದರೆ ಅದಕ್ಕೆ ಕುಶಲ ಪ್ರಶ್ನೆ ಅಂತಲೇ ಹೇಳ್ತಾರೆ. ಪರಸ್ಪರ ಒಬ್ಬರು ಇನ್ನೊಬ್ಬರನ್ನು ಭೇಟಿಯಾದರೆ ಮೊದಲು ಮಾಡಬೇಕಾಗಿರೋದು ಕುಶಲ ಪ್ರಶ್ನೆ ಏನಂತ. ತಾವು ಹೇಗಿದ್ದೀರಿ ಅಂತ ನಾವು ಅವ್ರನ್ನ ಕೇಳೋದು, ಅವರು ತಾವು ಹೇಗಿದ್ದೀರಿ ಅಂತ ಕೇಳುವಂಥದ್ದು. ಇವೆಲ್ಲ ಇದೆಯಲ್ಲ, ಇದಕ್ಕೆ ಕುಶಲ ಪ್ರಶ್ನೆ ಎಂಬುದಾಗಿ ಕರೀತಾರೆ. ಅದನ್ನು ಕೇಳುವಾಗ ಯಾವ ಪದವನ್ನು ಬಳಸಬೇಕು ಅಂತ ಕೇಳಿದರೆ ಬ್ರಾಹ್ಮಣನ ಕುರಿತು ಕುಶಲವೇ ಅಂತ ಕೇಳಬೇಕು. ಅಂದರೆ ತಮ್ಮ ನೈಪುಣ್ಯ ಚೆನ್ನಾಗಿದೆ ತಾನೆ, ತಾವು ಯಜ್ಞರೂಪವಾದ ಬದುಕನ್ನು ಚೆನ್ನಾಗಿ ಸಾಗಿಸೋದಕ್ಕಾಗ್ತಾಯಿದೆ ತಾನೆ ಅನ್ನೋದೇ ಮುಖ್ಯ. ಆರೋಗ್ಯವಾಗಿದ್ದೀರಾ ಅಂತ ಕೇಳೋ ವಿಷಯ ಬರಲ್ಲ. ಯಾಕೆಂದರೆ ಅವರಿಗೆ ಆರೋಗ್ಯ ಅನಾರೋಗ್ಯ ಮುಖ್ಯ ಅಲ್ಲ. ಯಾವುದೋ ಜನ್ಮದ ಕರ್ಮ ಬಂದಿದೆ, ಅದು ಅನಾರೋಗ್ಯ ತಂದಿದೆ, ಅನುಭವಿಸ್ತೇನೆ ಅಂತ ಹಗೂರವಾಗಿರ್ತಾರೆ. ಯಾವುದೂ ರೋಗ ಬಂದಿಲ್ಲ, ಯಾವುದೋ ಪುಣ್ಯಕರ್ಮ ಕೆಲಸ ಮಾಡ್ತಾಯಿದೆ, ಆರೋಗ್ಯವಾಗಿದ್ದೀನಿ ಅಂತ ಒಂದಕ್ಕೆ ಹಿಗ್ಗೋಲ್ಲ, ಇನ್ನೊಂದಕ್ಕೆ ಕುಗ್ಗಲ್ಲ. ಅವರ ಜೀವನದ ಪರಮಲಕ್ಷ್ಯ ಯಾವುದಪ್ಪ ಅಂದರೆ ದೇಹೇಂದ್ರಿಯ ಮನೋಬುದ್ಧಿಯನ್ನು ಸಂಪೂರ್ಣವಾಗಿ ಯಜ್ಞರೂಪದಾಗಿ ಬಳಸೋದೇ ಜೀವನದ ಪರಮ ಲಕ್ಷ್ಯವಾಗಿರುತ್ತೆ. ಆಗಿರುವಾಗ ಆ ಕಾರ್ಯದಲ್ಲಿ ಅವರು ನಿಪುಣರಾಗಿದ್ದಾರಾ ಅಂತ ಕೇಳಬೇಕಾದ್ದೇ ಕರ್ತವ್ಯವಾಗಿದೆ. ಆದ್ದರಿಂದ ಕುಶಲವನ್ನು ಪ್ರಶ್ನಿಸಬೇಕಂತ. ಅದೇ ಒಬ್ಬ ಕ್ಷತ್ರಿಯ ಸಿಕ್ಕಿದ್ರೆ ಅನಾಮಯವೇ ಎಂಬುದಾಗಿ ಕೇಳಬೇಕಂತವನು. ಆಮಯ ಅಂದರೆ ರೋಗ, ಅನಾಮಯ ಅಂದರೆ ಯಾವುದೂ ರೋಗ ಇಲ್ಲದ ಸ್ಥಿತಿ ಇದೆ ತಾನೇ ತಮಗೆ ಅಂತ ಪ್ರಶ್ನಿಸಬೇಕಂತ. ಕ್ಷತ್ರಿಯನ ಪ್ರಧಾನವಾದ ಕರ್ತವ್ಯ ಏನು ಅಂತ ಕೇಳಿದರೆ ರಾಷ್ಟ್ರ ಸಂರಕ್ಷಣೆ. ರಾಷ್ಟ್ರ ಸಂರಕ್ಷಣೆ ಚೆನ್ನಾಗಾಗಬೇಕಾದ್ರೆ ಅವನು
ಅರೋಗ ದೃಢಕಾಯವಾಗಿ ಇರಬೇಕು, ರೋಗರಹಿತವಾಗಿ ದೃಢವಾದ ಶರೀರವುಳ್ಳವನಾಗಿರಬೇಕು. ಅವನು ನಿರಂತರವಾಗಿ ಅವನು ರಾಷ್ಟ್ರ ಸಂರಕ್ಷಣೆಯ ನಾನಾ ಪ್ರಯತ್ನಗಳಲ್ಲಿ ತೊಡಗಿರಬೇಕು. ಅವನು ಅದಕ್ಕೆ ತುಂಬ ಅಗತ್ಯವಾಗಿ ಬೇಕಾಗಿರುವಂತಹದ್ದು ಪರಿಪೂರ್ಣವಾದ ಆರೋಗ್ಯ, ದೈಹಿಕ ಮಾನಸಿಕವಾದ ಪೂರ್ಣವಾದ ಆರೋಗ್ಯ. ಅದಿದ್ದುಬಿಟ್ರೆ ಅವನ ಕರ್ತವ್ಯ ವ್ಯವಸ್ಥಿತವಾಗಿ ನಡೆಯುತ್ತೆ. ಅದೊಂದಿಲ್ಲ ಅಂದರೆ ಅವನು ಕರ್ತವ್ಯ ಭ್ರಷ್ಟನಾಗ್ತಾನೆ. ಅದನ್ನು ಅವನನ್ನು ಕೇಳಬೇಕಾದ್ರೆ ನಿಮ್ಮ ಕರ್ತವ್ಯ ವ್ಯವಸ್ಥಿತವಾಗಿ ನಡೆಯೋದಕ್ಕೆ ಬೇಕಾಗುವಂತಹ ಆರೋಗ್ಯ ತಮಗೆ ಇದೆ ತಾನೇ ಅನ್ನೋದನ್ನು ಈ ಪದದಿಂದಲೇ ಕೇಳಬೇಕು. ಅನಾಮಯ ಅನ್ನೋ ಶಬ್ದದಿಂದಲೇ ಕೇಳಬೇಕು. ಅದಕ್ಕೆ ಕೇಳೋಕ್ಕೆ ಕಾರಣ ಆ ಪದ ಅಕ್ಷರಗಳು ಕ್ಷತ್ರಿಯನನ್ನು ಪ್ರಶ್ನಿಸೋದಕ್ಕೆ ಬೇಕಾಗುವ ಕೆಲವು ವೈಶಿಷ್ಟ್ಯದಿಂದ ಕೂಡಿದೆ. ಆದ್ದರಿಂದ ಅನಾಮಯವೇ ಎಂಬುದಾಗಿ ಕೇಳಬೇಕು ಅಂತ. ಅದೇ ಒಬ್ಬ ವೈಶ್ಯನನ್ನು ಭೇಟಿಯಾದಾಗ ಕ್ಷೇಮವೇ ಅಂತ ಪ್ರಶ್ನಿಸಬೇಕಂತ. ಅವನಲ್ಲಿ ಯಾವ್ಯಾವ ರೀತಿಯಾದ ಸಂಪತ್ತಿದೆಯೋ ಆ ಸಂಪತ್ತನ್ನು ವ್ಯವಸ್ಥಿತವಾಗಿ ಇಟ್ಕೊಂಡು ಅವನು ಕಾಲಕಾಲಕ್ಕೆ ಅದನ್ನು ವಿತರಣೆ ಮಾಡಬೇಕು. ಇದು ಅವನ ವೃತ್ತಿ. ಇದು ಅವನಿಗೆ ಜೀವನದಲ್ಲಿ ಯಾವ್ಯಾವುದೋ ನಿಮಿತ್ತದಿಂದ ಸಂಪತ್ತುಗಳು ಬಂದು ಸೇರುತ್ತವೆ, ಹುಡ್ಕೊಂಡು ತೊಗೊಂಡು ಬರ್ತಾನೆ. ತಂದ ಸಂಪತ್ತು ಸುರಕ್ಷಿತವಾಗಿರಬೇಕು, ಕಾಲಕಾಲದಲ್ಲಿ ಎಲ್ಲಿ ವಿತರಣೆ ಆಗಬೇಕೋ ಅಲ್ಲಿ ವಿತರಣೆ ಆಗಬೇಕು. ಇದೇ ಪ್ರಧಾನವಾದ ಅವನ ಕರ್ತವ್ಯ. ಈ ಕರ್ತವ್ಯ ವ್ಯವಸ್ಥಿತವಾಗಿ ನಡೀತಾ ಇದ್ದರೆ ಅವನು ಕರ್ಮಯೋಗದಲ್ಲಿದ್ದಾನೆ ಅಂತಲೇ ಅರ್ಥ. ಅವನು ಕೊನೆಯಲ್ಲಿ ಭಗವಂತನನ್ನೇ ಹೋಗಿ ಸೇರೋದಕ್ಕಾಗತ್ತೆ. ಆ ವೃತ್ತಿಯಲ್ಲಿ ಒಂದು ನೀತಿ ಇದೆ. ಆ ನೀತಿಯನ್ನು ಇಟ್ಕೊಂಡು ಅವನು ಶುದ್ಧವಾದ ಮನಸ್ಸುಳ್ಳವನಾಗಿ ಕರ್ತವ್ಯ ನಿರ್ವಾಹ ಮಾಡ್ತಾ ಹೋದರೆ ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಎಲ್ಲ ಕರ್ಮವು ಜ್ಞಾನದಲ್ಲಿ ಪರಿಸಮಾಪ್ತಿಯಾಗುತ್ತೆ ಎಂಬ ಮಾತಿನಂತೆ ಅವನು ಜ್ಞಾನವನ್ನೇ ಅನುಭವಿಸ್ತಾನೆ. ಅದಕ್ಕೆ ಅವನಿಗೆ ಬೇಕಾಗಿರೋದು ಏನಪ್ಪ ಅಂದರೆ ಎಲ್ಲ ಅವನ ಸಂಪತ್ತು ವ್ಯವಸ್ಥಿತವಾಗಿ ಇದೆ ತಾನೇ. ಏಕೆಂದರೆ ಅದನ್ನು ವಿತರಣೆ ಮಾಡಬೇಕು. ವಿತರಣೆ ಮಾಡಬೇಕಾದ್ರೆ ಅದು ವ್ಯವಸ್ಥಿತವಾಗಿರಬೇಕು, ಸುರಕ್ಷಿತವಾಗಿರಬೇಕು. ಅದಿದೆ ತಾನೇ ಅಂತ ಕೇಳೋದೇ ಔಚಿತ್ಯವಾದದ್ದು ಅಂತ. ಹೀಗೆ ಕುಶಲ ಪ್ರಶ್ನೆ ಮಾಡುವಾಗ ಇಂತಹ ಕೆಲವು ಔಚಿತ್ಯವನ್ನು ಜ್ಞಾಪಿಸ್ತಾರೆ. ಸನತ್ಕುಮಾರರು ಮತ್ತು ಶ್ರೀಕೃಷ್ಣ ಪ್ರಭು ಪರಸ್ಪರ ಭೇಟಿಯಾದಾಗ ಸನತ್ಕುಮಾರರು ಶ್ರೀಕೃಷ್ಣನನ್ನು ಕುಶಲ ಪ್ರಶ್ನೆಯನ್ನೇ ಮಾಡಲಿಲ್ಲ. ಆಗ ಇದೇನಿದು ಅಂತ ಎಲ್ಲವನ್ನೂ ಅರಿತವನಾದರೂ ಏನೂ ಅರಿಯದವನಂತೆ ಸನತ್ಕುಮಾರರನ್ನು ಪ್ರಶ್ನಿಸ್ತಾನೆ. ಇದೇನು ಔಚಿತ್ಯವೇ? ನಾನು ತಮ್ಮೊಡನೆ ಸಂಧಿಸಿದಾಗ ಔಚಿತ್ಯದ ದೃಷ್ಟಿಯಿಂದ, ಸಂಪ್ರದಾಯದ ದೃಷ್ಟಿಯಿಂದ ಕುಶಲವೇ ಅಂತ ಒಂದು ಪ್ರಶ್ನೆ ಕೇಳಬೇಕಾಗಿತ್ತು. ಕುಶಲ ಅಂತಲಾರು ಕೇಳಿ, ಅನಾಮಯ ಅಂತಲಾರು ಕೇಳಿ, ಯಾವುದಾದ್ರು ಒಂದು ಪ್ರಶ್ನೆ ಕೇಳಬೇಕಿತ್ತಲ್ಲ, ಕ್ಷೇಮ ಸಮಾಚಾರವನ್ನು ಪ್ರಶ್ನಿಸಬೇಕಾಗಿತ್ತಲ್ಲ. ಏನೂ ಪ್ರಶ್ನೆಯೇ ಇಲ್ವಲ್ಲ ತಮ್ಮ ಕಡೆಯಿಂದ ಅಂತ ಶ್ರೀಕೃಷ್ಣ ಪ್ರಭು ಪ್ರಶ್ನಿಸ್ತಾ ಇದ್ದಾನೆ. ಅದಕ್ಕೆ ಸನತ್ಕುಮಾರರು ಉತ್ತರ ಕೊಡ್ತಾ ಇದ್ದಾರೆ. ಭಕ್ತಾನುರೋಧಾತ್ ದೇಹಸ್ಯ ಪರಸ್ಯ ಪ್ರಕೃತಿಯರಪಿ. ವಿಶಿಷ್ಟವಾದ ಪ್ರಕೃತಿಯಿಂದ ಕೂಡಿದವನು ಭಕ್ತರ ಒಂದು ಪ್ರಾರ್ಥನೆಯಂತೆ ಒಂದು ಶರೀರ ಸ್ವೀಕಾರ ಮಾಡುವವನಾಗ್ತಾನೆ. ಮಹಾಪ್ರಭು ಕೃಷ್ಣ, ನೀನು ಪರವಶನಾಗಿ ಪುಣ್ಯಪಾಪದ ಕಾರಣದಿಂದ ಶರೀರವನ್ನು ಸ್ವೀಕರಿಸಿದವನಲ್ಲ. ನಿನಗೆ ಈ ಪರಾಪ್ರಕೃತಿಯೇ ಒಂದು ಶರೀರ. ಹಾಗಾದರೂ ಸಹ ಭಕ್ತರು ಕರೀತಾ ಇದ್ದಾರೆ ನಿನ್ನನ್ನು, ಬಾ ಇಲ್ಲಿಗೆ, ನನಗೆ ನಿನ್ನ ಕಡೆಯಿಂದ ಸಹಕಾರ ಬೇಕು, ನೀನು ನನ್ನನ್ನು ಕಾಪಾಡಬೇಕು, ರಕ್ಷಿಸ್ಕೊಡ್ಬೇಕು ಅಂತ ಕರೀತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ದೇಹ ಸ್ವೀಕಾರ ಮಾಡಿದವನು ನೀನು ಯಾರಪ್ಪ ಅಂದರೆ ನಿರ್ಗುಣ, ನಿರ್ಗುಣಸ್ಯ ನಿರೀಹಸ್ಯ ಸರ್ವಬೀಜಸ್ಯ ತೇಜಸಃ. ಈ ಎಲ್ಲಕ್ಕೂ ಬೀಜರೂಪನಾಗಿದ್ದೀಯ. ತೇಜಸ್ಸಿಗೆ ಬೀಜನಾಗಿದೆಯಾ. ತೇಜ ಅಂದರೆ ಪ್ರಕಾಶದ ಬೀಜ ನೀನು. ಭಾರಾವತರಣಾಯೈವ ಚ ಆವಿರ್ಭೂತಸ್ಯ. ಕೇವಲ ಪ್ರಪಂಚದ ಭಾರನ ಇಳಿಸೋಕ್ಕೋಸ್ಕರವಾಗಿ, ದುಷ್ಟರನ್ನು ನಿಗ್ರಹ ಮಾಡಿ ಸಜ್ಜನರನ್ನು ಕಾಪಾಡೋದಕ್ಕೋಸ್ಕರವಾಗಿ ನೀನು ಅವತರಣ ಮಾಡಿದವನು. ಹೀಗಿರುವಾಗ ನಿನ್ನ ಬಗ್ಗೆ ಕುಶಲವೇ, ಕ್ಷೇಮವೇ, ಅನಾಮಯವೇ ಇವೆಲ್ಲ ಪ್ರಶ್ನೆ ಕೇಳೋಕ್ಕೆ ಸರಿಯಾಗುತ್ತಾ ಕೃಷ್ಣ? ಆದ್ದರಿಂದ ನಾನು ಕೇಳಲಿಲ್ಲ ಅಂತ ಅವನು ವಸ್ತುಸ್ಥಿತಿಯನ್ನು ವ್ಯಕ್ತಪಡಿಸ್ತಾನೆ. ಆದರೆ ಅಷ್ಟಕ್ಕೆ ಸುಮ್ಮನಾಗಲ್ಲ ಶ್ರೀಕೃಷ್ಣ. ಅವನ ಬಾಯಿನಿಂದ ಯಾವ್ಯಾವ ರೀತಿಯಾದ ಒಳ್ಳೆಯ ವಿಷಯ ಬರುತ್ತೋ ಅಷ್ಟು ಕೇಳಬೇಕು ಅಂತ ಅವನಿಗನ್ನಿಸಿದೆ.
ಅದನ್ನು ಮತ್ತೆ ಕೆದಕಿ ಮಾತನಾಡ್ತಾ ಇದ್ದಾನೆ. ಲೋಕದಲ್ಲಿ ಯಾರು ಶರೀರ ಧಾರಣೆ ಮಾಡಿರ್ತಾರೋ ಅವ್ರ ಬಗ್ಗೆ ಕುಶಲ ಪ್ರಶ್ನೆ ಕೇಳೋದು ರೂಢಿ ಇದೆ. ನಾನು ಶರೀರ ಧಾರಣೆ ಮಾಡಿದ್ದೀನಿ, ಹೀಗಿರುವಾಗ ಕುಶಲ ಪ್ರಶ್ನೆ ಯಾಕೆ ಕೇಳೋಲ್ಲ ಅಂತ ಮತ್ತೆ ಕೆದಕ್ತಾನೆ. ಆಗ ಅದಕ್ಕೆ ಮತ್ತೆ ಸನತ್ ಕುಮಾರ್ ಉತ್ತರಿಸ್ತಾರೆ, ಶರೀರೇ ಪ್ರಾಕೃತೇ ನಾಥ ಸಂಗತಂಚ ಶುಭಾಶುಭಂ. ಪ್ರಾಕೃತವಾದ ಒಂದು ಶರೀರವನ್ನು ಸ್ವೀಕರಿಸಿದಾಗ ಒಬ್ಬ ವ್ಯಕ್ತಿ ಅವನ ಬಗ್ಗೆ ಶುಭಾಶುಭವನ್ನು ಕೇಳೋದು ಸಂಗತವಾಗುತ್ತೆ, ಹೊಂದುತ್ತೆ. ಎಲ್ಲವೂ ಶುಭವಾಗಿದೆಯೇ, ಏನಾದ್ರು ಅಶುಭ ಇದೆಯೇ, ಹೀಗೆಲ್ಲ ಪ್ರಶ್ನೆ ಕೇಳೋದಾದರೆ ಅದು ಹೊಂದುತ್ತೆ. ಯಾಕೆಂದರೆ ಪ್ರಾಕೃತ ಶರೀರ ಅಂದರೆ ಏನರ್ಥ, ಈ ಪ್ರಕೃತಿ ಕ್ಷೇತ್ರದಲ್ಲಿ ಇಳಿದು ಪುಣ್ಯ ಪಾಪಗಳನ್ನು ಸಂಗ್ರಹ ಮಾಡಿಕೊಂಡು ಅದನ್ನ ಅನುಭವಿಸೋದಕ್ಕೋಸ್ಕರವಾಗಿ ಪಂಚಭೂತಮಯವಾದಂಥ ಒಂದು ಶರೀರವನ್ನು ಸ್ವೀಕರಿಸಿದ್ದಾನೆ. ಅದು ದಿವ್ಯ ಶರೀರ ಅಲ್ಲ, ಪ್ರಾಕೃತ ಶರೀರ. ಹಾಗಿದ್ದಾಗ ಶುಭಾಶುಭವನ್ನು ಕೇಳುವಂಥದ್ದು ಸಂಗತವಾಗುತ್ತೆ. ದೇಹೋನ ವಿದ್ಯತೆ ವಿಪ್ರ ತಾಂ ನಿತ್ಯಾಂ ಪ್ರಕೃತಿಂ ವಿನಾ. ಆ ನಿತ್ಯವಾದ ಪ್ರಕೃತಿ ಯಾವುದಿದೆಯೋ ಪರಾಪ್ರಕೃತಿ, ಅದಲ್ಲದೆ ಇನ್ನೊಂದು ದೇಹ ನಿನಗಿಲ್ಲ. ಹೀಗಿರುವಾಗ ನಿನ್ನ ವಿಷಯದಲ್ಲಿ ನಾನು ಶುಭಾಶುಭವನ್ನು ಕೇಳೋದು ಸಂಗತವಾಗುತ್ತೆ ಅಂತ ಸನತ್ ಕುಮಾರರು ಉತ್ತರಿಸ್ತಾ ಇದ್ದಾರೆ. ಅದಕ್ಕೆ ಕೃಷ್ಣ ಮತ್ತೆ ಇನ್ನೊಂದು ಪ್ರಶ್ನೆ ಹಾಕ್ತಾನೆ, ಯೋ ಯೋ ವಿಗ್ರಹಧಾರೀ ಚ ಸಚ ಪ್ರಾಕೃತಿಕ ಸ್ಮೃತಃ. ಲೋಕದಲ್ಲಿ ಯಾರ್ಯಾರು ವಿಗ್ರಹವನ್ನು ಹೊಂದಿದ್ದಾರೋ, ಶರೀರವನ್ನು ಹೊಂದಿದ್ದಾರೋ ಅವರೆಲ್ಲ ಪ್ರಾಕೃತಿಕರು ಅಂತಲೇ ಕರೆಯಲ್ಪಡಬೇಕಾಗತ್ತೆ. ಕಾರಣ ಪ್ರಕೃತಿ 24 ತತ್ವಾತ್ಮಕವಾಗಿದೆ. ಅದರಲ್ಲಿ ಕೊನೆಯ 5 ಪಂಚಭೂತಗಳು. ಆ ಪಂಚಭೂತಗಳ ಶರೀರವನ್ನು ಧಾರಣೆ ಮಾಡಿದ ಮೇಲೆ ಅವನು ಪ್ರಾಕೃತಿಕ ಅಂತಲೇ ಕರೆಯಲ್ಪಡಬೇಕಾಗತ್ತಲ್ಲ ಎಂಬುದಾಗಿ ಮತ್ತೆ ಪ್ರಶ್ನೆ. ದೇಹೋನ ವಿದ್ಯತೆ ವಿಪ್ರ ತಾಂ ನಿತ್ಯಾಂ ಪ್ರಕೃತಿ ವಿನ. ನಿತ್ಯವಾದ ಯಾವ ಪ್ರಕೃತಿ ಇದೆಯೋ ಆ ಪ್ರಕೃತಿಯಲ್ಲೇ ಒಂದು ಭಾಗವನ್ನು ಸ್ವೀಕರಿಸದೆ ಹೋದರೆ ದೇಹವನ್ನೇ ಹೊಂದೋಕ್ಕಾಗಲ್ಲ. ಆದ್ದರಿಂದ ದೇಹವನ್ನು ಹೊಂದಿದೆಯಾ ಅಂದರೆ ಅಲ್ಲಿ ಪ್ರಾಕೃತ ಶರೀರವನ್ನು ಹೊಂದಿದೆಯಾ ಅಂತಲೇ ಅರ್ಥ ಅಂತ ಕೃಷ್ಣ ಕೇಳಿದೆ. ಅದಕ್ಕೆ ಪುನಃ ಮತ್ತೆ ಉತ್ತರ ಸನತ್ ಕುಮಾರರು, ರಕ್ತಬಿಂದೂದ್ಭವ ದೇಹಾ ತೇ ಚ ಪ್ರಾಕೃತಿಕಾ ಸ್ಮೃತಾ. ಪ್ರಾಕೃತಿಕ ಶರೀರ ಅಂದರೆ ಏನು ಅಂತ ಕೇಳಿದರೆ, ರಕ್ತಬಿಂದು ಏನಿದೆ ವೀರ್ಯ, ಅದರಿಂದ ಒಂದು ದೇಹ ಹುಟ್ಟಿದರೆ ಅದಕ್ಕೆ ಪ್ರಾಕೃತಿಕ ಶರೀರ ಅಂತ ಕರಿಬೇಕಪ್ಪ. ಆದರೆ ನೀನು ಜ್ಯೋತಿಸ್ವರೂಪನಾಗಿದೆಯಾ, ಜ್ಯೋತಿಸ್ವರೂಪಂ ಪರಮಂ ಪರಮಾತ್ಮಾನಂ ಈಶ್ವರಂ. ನೀನು ಪರಮಾತ್ಮ ಜ್ಯೋತಿಸ್ವರೂಪನಾಗಿದೆಯಾ. ಮಾಯೆಯ ಸಗುಣಂಚೈವ ಮಾಯೇಶಂ ನಿರ್ಗುಣಂ ಪರಂ. ನೀನು ನಿನ್ನ ಮಾಯಾಶಕ್ತಿಯನ್ನು ಪ್ರಕೃತಿಯನ್ನು ಬಳಸ್ಕೊಂಡು ಸಗುಣನಾಗಿ ಕಾಣಿಸ್ತಾ ಇದೆಯಾ ಅಷ್ಟೇ. ಸಗುಣನಾಗಿ ಅಂದರೆ ದೇಹಧಾರಿಯಾಗಿ ಕಾಣಿಸ್ತಾ ಇದೆಯಾ. ಆದರೆ ಆ ಮಾಯೆಯ ಮೇಲೆ ನೀನು ಈಶನಾಗಿದ್ದೀಯಾ, ಅಧಿಪತಿಯಾಗಿದೆಯಾ. ಅದನ್ನು ನೀನು ಮಾಯೇಶನೂ ಆಗಿದೆಯಾ. ಹೀಗಿರೋದ್ರಿಂದ ನೀನು ನಿರ್ಗುಣ ಪರಬ್ರಹ್ಮ ಸ್ವರೂಪ. ಪ್ರವದಂತಿ ಹಿ ವೇದಾಂಗಾ ತಥಾ ವೇದವಿದ ಪ್ರಭೋ. ಹೀಗೆ ಯಾರು ಹೇಳ್ತಾರೆ ಅಂತ ಕೇಳಿದರೆ, ವೇದಾಂಗಗಳಲ್ಲೂ ಇದನ್ನ ಹೇಳುತ್ತವೆ. ಅದೇ ರೀತಿಯಲ್ಲಿ ವೇದವಿದರು ಜ್ಞಾನಿಗಳು ಕೂಡ ಇಂಥ ಮಾತನಾಡ್ತಾರೆ. ಅಂದರೆ ನೀನು ನಿರ್ಗುಣ ಪರಬ್ರಹ್ಮ ಸ್ವರೂಪ. ಶರೀರವನ್ನು ಧರಿಸಿದಂತಾದರೂ ಕೂಡ ನೀನು ಸಂಕಲ್ಪಪೂರ್ವಕವಾಗಿ ಶರೀರವನ್ನು ಧಾರಣೆ ಮಾಡಿದವನು. ನೀನು ಮಾಯೆಯ ಮೇಲೆ ಆಧಿಪತ್ಯ ಉಳ್ಳವನು. ಆದ್ದರಿಂದ ನಿನ್ನನ್ನು ಸಾಮಾನ್ಯ ಶರೀರಿಯಂತೆ ನೋಡೋಕ್ಕಾಗೋಲ್ಲಪ್ಪ ಅಂತ ಪುನಃ ಕೃಷ್ಣ ಹೇಳ್ತಾನೆ. ಸಾಂಪ್ರತಂ ವಾಸುದೇವೋಹಂ. ಸಂಪ್ರತಿ ನಾನೀಗ ವಾಸುದೇವ ಅಂತ ಕರೆಯಲ್ಪಡ್ತಾ ಇದ್ದೀನಿ. ವಸುದೇವನ ಮಗನಾಗಿ ಹುಟ್ಟಿ ಬಂದಿದ್ದೀನಿ ನಾನು. ಭಕ್ತವೀರ್ಯಾಶ್ರಿತಂ ವಪುಹು. ನನ್ನ ಈ ಶರೀರ ಯಾರೋ ಒಬ್ಬ ಭಕ್ತನ ವೀರ್ಯವನ್ನು ಅವಲಂಬಿಸಿ ಬೆಳೆದಿದೆ. ವಸುದೇವ ನನ್ನ ಭಕ್ತ, ಅವನ ವೀರ್ಯವನ್ನು ಅವಲಂಬಿಸಿ ಈ ಶರೀರ ರಚನೆಯಾಗಿದೆ. ಕಥನ್ನ ಪ್ರಾಕೃತೋ ವಿಪ್ರ. ಹೀಗಿರುವಾಗ ಇಲ್ಲ ಈ ಬ್ರಾಹ್ಮಣನೇ, ನಾನು ಯಾತಕ್ಕೆ ಪ್ರಾಕೃತ ಅಲ್ಲ, ನಾನು ಪ್ರಕೃತಿಯಲ್ಲೇ ಬಂದವನಲ್ವೇ ಅಂತ. ಶಿವಪ್ರಶ್ನಂ ಕಥಂ ನ ಅಭೀಪ್ಸಿತಂ. ನನ್ನ ಬಗ್ಗೆ ಶಿವವೇ, ಮಂಗಳವೇ, ಶುಭವೇ, ಕ್ಷೇಮವೇ ಅನ್ನೋ ಪ್ರಶ್ನೆ ಯಾತಕ್ಕೆ ಹೊಂದೋಲ್ಲ ಅಂತ ಪ್ರಶ್ನೆ. ಹೀಗೆ ನಿರಂತರವಾಗಿ ಉತ್ತರ ಪ್ರಶ್ನೆ ಅಂತ ನಡ್ಕೊಂಡು ಹೋಗುತ್ತೆ. ಕೊನೆಯದಾಗಿ ಸನತ್ ಕುಮಾರರು ಒಂದು ಮಾತು ಹೇಳ್ತಾರೆ. ಹೌದು, ನೀನು ವಾಸುದೇವ. ಆದರೆ ವಾಸುದೇವ ಅಂದರೆ ಅದಕ್ಕೆ ಏನು ಅರ್ಥ ಅಂತ ಕೇಳಿದರೆ,
ವಸುದೇವಸ್ಯ ಅಪತ್ಯಂ ಪುಮಾನ್ ವಾಸುದೇವ, ವಸುದೇವನ ಮಗ ವಾಸುದೇವ. ಅದು ಹೊರಗಣ್ಣಿಗೆ ಕಾಣಿಸುವಂಥ ಸತ್ಯ. ಸೂಕ್ಷ್ಮ ದೃಷ್ಟಿಯಿಂದ ನೋಡೋದಾದರೆ ವಾಸ ಸರ್ವನಿವಾಸಂಚ ವಿಶ್ವಾನಿ ಯಸ್ಯ ಲೋಮಸು, ಯಾವಾತನ ರೋಮಗಳಲ್ಲಿ ಸಮಗ್ರ ವಿಶ್ವವು ವಾಸ ಮಾಡುತ್ತಿದೆಯೋ ಅಂತಹ ದೇವ ನೀನು, ಆದ್ದರಿಂದ ವಾಸುದೇವನಾಗಿದೆಯಾ ಅಂತ ಆ ಪದ ಈ ಸತ್ಯವನ್ನು ಹೇಳ್ತಾ ಇದೆಯಪ್ಪ, ಅದು ನಂಗೆ ಗೊತ್ತು ಅಂತ ಸನತ್ಕುಮಾರರು ಆ ಸತ್ಯವನ್ನು ಹೇಳ್ತಾ ಇದ್ದಾರೆ. ವಾಸುದೇವ ಇತಿ ಇರಿತಃ ದೇವ ಪರಂಬ್ರಹ್ಮ ವಾಸುದೇವ ಇತಿ ಇರಿತಃ, ಪರಂಬ್ರಹ್ಮವೇ ವಾಸುದೇವ ಎಂಬುದಾಗಿ ಕರೆಯಲ್ಪಡ್ತಾ ಇದೆ ಎಂಬುದಾಗಿ ವಿವರಣೆ ಕೊಡ್ತಾರೆ ಅನ್ನೋ ಮಾತು ಬರುತ್ತೆ. ಇಂತಹ ಮಾತುಗಳು ಬೇರೆ ಕಡೆಯಲ್ಲೂ ಇವೆ. ವಿಷ್ಣು ಪುರಾಣದಲ್ಲಿ ಇನ್ನೊಂದು ಮಾತು, ಸರ್ವತ್ರಾಸು ಸಮಸ್ತಂಚ ವಸತ್ಯತ್ರೇತಿ ವೈಯತಃ, ಅಸೌ ಸರ್ವತ್ರ, ಇವನು ಎಲ್ಲ ಕಡೆಯಲ್ಲೂ ನೆಲೆಸಿದ್ದಾನೆ, ಎಲ್ಲವೂ ಇವನಲ್ಲಿ ನೆಲೆಸಿದೆ. ಹೀಗಿರೋದ್ರಿಂದ ಪರಂಬ್ರಹ್ಮ ವಾಸುದೇವ ಇತಿ ಇರಿತಃ, ಪರಬ್ರಹ್ಮವೇ ವಾಸುದೇವ ಎಂಬ ಶಬ್ದದಿಂದ ಕರೆಯಲ್ಪಡುತ್ತೆ ಎಂಬ ವಿವರಣೆ ಬರುತ್ತೆ. ಅದರಿಂದ ವಾಸುದೇವ ಅನ್ನೋ ಶಬ್ದವನ್ನು ಜ್ಞಾನಿಗಳು ಒಂದು ಅರ್ಥದಲ್ಲಿ ಬಳಸ್ತಾರೆ, ಸಾಮಾನ್ಯರು ಒಂದು ಅರ್ಥದಲ್ಲಿ ಬಳಸ್ತಾರೆ. ಸಾಮಾನ್ಯರ ಕಣ್ಣಿಗೆ ವಸುದೇವನ ಮಗನಾಗಿ ಅವನು ತೋರ್ತಾ ಇದ್ದಾನೆ, ಜ್ಞಾನಿಗಳ ಕಣ್ಣಿಗೆ ಎಲ್ಲೆಲ್ಲೂ ತುಂಬಿರುವ ಪರಬ್ರಹ್ಮವಾಗಿ ಅವನು ಕಾಣಿಸ್ತಾ ಇದ್ದಾನೆ. ಅದರಿಂದ ವಾಸುದೇವ ಶಬ್ದ ಇಷ್ಟು ವ್ಯಾಪಕವಾದ ಒಂದು ಅರ್ಥವನ್ನು ಕೊಡ್ತಾ ಇದೆ. ಆ ಅರ್ಥದಲ್ಲಿ ಜ್ಞಾನಿಯಾದವನು ಭಾವಿಸ್ತಾನೆ. ವಾಸುದೇವನೇ ಸರ್ವಸ್ವವೂ ಎಂಬುದಾಗಿ ಭಾವಿಸ್ತಾನೆ ಜ್ಞಾನಿಯಾದವನು. ಆದ್ದರಿಂದ ಅವನು ಉಳಿದವರಿಗಿಂತಲೂ ಅತ್ಯಂತ ಶ್ರೇಷ್ಠನಾದವನು ಎಂಬುದಾಗಿ ಶ್ರೀಕೃಷ್ಣ ಪ್ರಭು ಜ್ಞಾನಿಯ ಹಿರಿತನವನ್ನು ಎತ್ತಿ ಎತ್ತಿ ಜ್ಞಾಪಿಸ್ತಾ ಇದ್ದಾನೆ ಭಕ್ತನಾದ ಅರ್ಜುನನಿಗೆ. ಈ ಮನಸ್ಸಿನಿಂದ ಲೋಕವೂ ಸಹ ಶ್ರೀಕೃಷ್ಣ ಪ್ರಭುವನ್ನು ಭಾವಿಸಬೇಕು. ಇದು ಅರ್ಜುನನಿಗೆ ಮಾತ್ರ ಉಪದೇಶವಲ್ಲ, ಸಮಸ್ತ ಮನುಕುಲಕ್ಕೆ ಇದು ಉಪದೇಶ. ಅದು ಯಾರಾದರೂ ಒಬ್ಬ ಅವತಾರ ಪುರುಷನಾಗಿ ಲೋಕಕ್ಕೆ ಇಳಿದು ಬಂದಾಗ ಹೊರಗಣ್ಣಿಗೆ ಮನುಷ್ಯನಂತೆ ಕಂಡರೂ ಸಹ ಅವನ ಸಾಮರ್ಥ್ಯ, ಅವನ ಮೂಲ ಹೇಗಿದೆ ಅನ್ನೋದ್ರ ಮೇಲೆ ಅವನನ್ನು ಭಾವಿಸಬೇಕು ಅನ್ನೋದನ್ನು ಈ ಹಿನ್ನೆಲೆಯಲ್ಲಿ ನೆನಪಿಸ್ಕೋಬೇಕಾಗತ್ತೆ. ಇಷ್ಟು ವಿಷಯಗಳನ್ನು ಈ ಪ್ರಸಂಗದಲ್ಲಿ ನೆನಪಿಸ್ಕೊಳ್ತಾ ಈ 4 ಮಾತುಗಳನ್ನು ಶ್ರೀಕೃಷ್ಣ ಪ್ರಭುವಿನ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಮರೋಗೆಲರಾ ಓ ರಾಘವ, 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 ಮರೋಗೆಲರಾ ಓ ರಾಘವ. ಮರೋಗೆಲ ಚರ ಚರ ರೂಪ, ಮರೋಗೆಲ ಚರ ಚರ ರೂಪ, ಮರೋಗೆಲ ಚರ ಚರ ರೂಪ, ಮರೋಗೆಲ ಚರ ಚರ ರೂಪ, ಪರಾತ್ಪರ ಸೂರ್ಯ ಸುಧಾಕರ ಲೋಚನ, ಮರೋಗೆಲ
ಅನಿನೀವನು ಚುವಂತರಂಗಮೂನ ಅನಿನೀವನು ಚುವಂತರಂಗಮೂನ ದಿನಗಾವೆದಕ್ಕೆ ತಿಳಿಸಿಕೊಂಟೆನಯ್ಯ ಅನಿನೀವನು ಚುವಂತರಂಗಮೂನ ದಿನಗಾವೆದಕ್ಕೆ ತಿಳಿಸಿಕೊಂಟೆನಯ್ಯ ನಿನ್ನೆಗಾನಿ ಮದಿನಿ ನಿನ್ನ ಜಾಲ ನೊರುಲ ನಿನ್ನೆಗಾನಿ ಮದಿ ನಿನ್ನ ಜಾಲ ನೊರುಲ ನಿನ್ನೆಗಾನಿ ಮದಿ ನಿನ್ನ ಜಾಲ